ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ಕೆದಂಬಾಡಿಯಲ್ಲಿ ಇರತಕ್ಕಂಥ ಈ ಸ್ಥಳೀಯ ಸಭೆಯ ಸದಸ್ಯರೆಲ್ಲರಿಗೂ ಕ್ರಿಸ್ತ ಯೇಸುವಿನಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರೇರೆ ಹಾಗೂ ಇತರ ಭಾಗಗಳಿಂದ ಈ ಸ್ಥಳಕ್ಕೆ ಬಂದು ಈ ದಿನದ ಒಂದು ದಿನದ ಬೈಬಲ್ ಅಧ್ಯಯನ ತರಗತಿಯನ್ನು ನಾವೆಲ್ಲರೂ ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ನಡೆಸಿಕೊಳ್ಳುವಂತೆ ಮಹಾದೇವರು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ತೋರಿದಂಥ ಕೃಪೆಗಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಮಂಗಳೂರಿನಲ್ಲಿರ್ತಕ್ಕಂಥ ಕೆದಂಬಾಡಿಯಲ್ಲಿ ಸೇರಿ ಬರ್ತಾ ಇರತಕ್ಕಂಥ ಸಭೆಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿ ತಿಂಗಳು ಇಲ್ಲಿ ನಡೀತಾ ಇರತಕ್ಕಂಥ ಅಧ್ಯಯನದ ತರಗತಿಯಲ್ಲಿ ಅನೇಕ ವಿಷಯಗಳನ್ನು ನೀವು ಕಲಿತಾ ಇದ್ದೀರಿ. ನಿಮ್ಮ ಆಸಕ್ತಿ, ಲೇಖನಗಳ ಬಗ್ಗೆ ನಿಮಗಿರ್ತಕ್ಕಂಥ ಪ್ರೀತಿ, ಒಲವು ಇವುಗಳನ್ನು ದೇವರು ಆಶ್ವಸಿಸಿ ನೀವು ದಿನೇ ದಿನೇ ನಂಬಿಕೆಯಲ್ಲಿಯೂ ಭಕ್ತಿಯಲ್ಲಿ ಬೆಳೆಯುವಂತೆ ದೇವರು ತಾನೇ ಸಹಾಯ ಮಾಡಿ, ದೇವರು ಕೊಟ್ಟಂಥ ಪ್ರತಿಯೊಂದು ಅವಕಾಶವನ್ನು ಉಪಯೋಗಿಸಿಕೊಂಡು ದೇವರ ಸಂಕಲ್ಪಕ್ಕೆ ಅನುಸಾರವಾಗಿ ಜೀವಿಸುವಂತೆ ನೀವು ಆಲೋಚನೆ ಮಾಡಿರ್ತಕ್ಕಂಥ ವಿಧಾನಕ್ಕಾಗಿ ಕೂಡ ನಿಮ್ಮೆಲ್ಲರೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕಲಿಯುವಂತೆ, ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸುವಂತೆ ದೇವರು ತಾನೇ ಸಹಾಯ ಮಾಡಲಿ. ಎಲ್ಲರ ಆಸಕ್ತಿಯಿಂದ ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಕೇಳಬೇಕೆಂಬುದಾಗಿ ನಿಮ್ಮ ಮನಸ್ಸು ಆಲೋಚನೆಗಳನ್ನು ನಾನು ಹೇಳ್ತಕ್ಕಂಥ ಮಾತುಗಳ ಮೇಲೆ ಕೇಂದ್ರೀಕರಿಸಬೇಕಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ಸೊ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲರೂ ಶ್ರದ್ಧೆಯಿಂದ ಕೇಳಿ. ಮೊಬೈಲ್ ಫೋನ್ ಇದ್ದರೆ ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡಲ್ಲಿ ಇಟ್ಕೊಳ್ಳಿ, ದಯವಿಟ್ಟು ತೊಂದರೆ ಆಗಲಾರ್ದಂಗೆ. ಆಮೇಲೆ ಯಾರು ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ. ಅತ್ತೆ ಇತ್ತ ಹೋಗಬೇಡಿ, ಆ ಕಡೆ ಈ ಕಡೆ ಹೋಗಬೇಡಿ, ಸಾವಧಾನ ಕೂತ್ಕೊಂಡು. ನೀವು ಎದ್ದು ಆಚೆ ಈಚೆ ಹೋಗೋದ್ರಿಂದ ಇತರರು ಕೂಡ ತೊಂದರೆ ಆಗುತ್ತೆ, ದೇವ್ರ ವಾಕ್ಯ ಅರ್ಥ ಆಗಲ್ಲ. ಆದ್ದರಿಂದ ಸಾವಧಾನವಾಗಿ ಕೂತ್ಕೊಳ್ಳಿ, ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡ್ರೆ ಆಗ ನಮ್ಮ ನಡೀಲಿಕ್ಕೆ ಸಾಧ್ಯ. ದೇವ್ರ ವಾಕ್ಯವನ್ನು ಓದುವವನು, ಕೇಳುವವನು, ಅದರಂತೆ ನಡೆಯುವವನು ಧನ್ಯನು ಎಂಬುದಾಗಿ ದೇವರ ಪವಿತ್ರವಾದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಸೊ ಈ ದಿನ ಒಂದು ವಿಶೇಷವಾದಂಥ ದಿನ. ನಮ್ಮೆಲ್ಲರಿಗೂ ಗೊತ್ತು, ಇವತ್ತು ಫ್ಲಾಗ್ ಹಾಸ್ಟಿಂಗ್ ಡೇ, ಸ್ವಾತಂತ್ರ್ಯ ದಿನಾಚರಣೆ. ದೇಶದ ಎಲ್ಲ ಕಡೆ ಈ ದೇಶಭಕ್ತಿಯನ್ನು ತೋರ್ಪಡಿಸುವಂಥ ಅನೇಕ ಕಾರ್ಯಕ್ರಮಗಳು, ಧ್ವಜಾರೋಹಣ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಇಡೀ ನಮ್ಮ ದೇಶದಲ್ಲೆಲ್ಲ ಕೂಡ ಹಬ್ಬದ ವಾತಾವರಣ ಇರುತ್ತೆ. ದೇಶಭಕ್ತಿ ಎಲ್ಲರಿಗೂ ಇರಬೇಕು. ಅದು ಯಾವುದೇ ವ್ಯಕ್ತಿ ಆದರೂ ತಾನು ಹುಟ್ಟಿದಂಥ ದೇಶವನ್ನು ಪ್ರೀತಿಸಬೇಕು, ತಾನು ಹುಟ್ಟಿದಂಥ ದೇಶಕ್ಕೆ ಸಹಾಯ ಮಾಡಬೇಕು, ತಾನು ಹುಟ್ಟಿದಂಥ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ಆ ದೇಶವನ್ನು ಅಪರಿಮಿತವಾಗಿ ಪ್ರೀತಿಸಬೇಕು, ದೇಶಕ್ಕೆ ಯಾರು ಕೇಡು ಮಾಡಬಾರ್ದು, ಆ ದೇಶಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಸೊ ದೇಶಭಕ್ತಿ ಇರಬೇಕು. ದೇಶಭಕ್ತಿಗಿಂತಲೂ ದೊಡ್ಡದು ಯಾವುದಾದ್ರೆ ದೈವಭಕ್ತಿ. ದೇಶಭಕ್ತಿಗಿಂತಲೂ ದೊಡ್ಡದು ಯಾವುದಾದ್ರೂ ಇದೆ ಅಂದರೆ ಅದು ಯಾವುದು? ದೈವಭಕ್ತಿ. ದೈವಭಕ್ತಿ ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ 6ನೇ ವಚನದಲ್ಲಿ ಈ ಲೋಕದಲ್ಲಿಯೂ ಮುಂದಿನ ಲೋಕದಲ್ಲಿ ಕೂಡ ನಮಗೆ ಸಹಾಯ ಮಾಡುವುದು. ಆದ್ದರಿಂದ ದೇಶಭಕ್ತಿ ಜೊತೆಗೆ ನಮಗೆ ಏನಿರಬೇಕು? ದೈವಭಕ್ತಿ ಕೂಡ ಇರಬೇಕು. ದೇಶಭಕ್ತಿಗಿಂತಲೂ ದೈವಭಕ್ತಿಯೇ ದೊಡ್ಡದು. ಆದ್ದರಿಂದ ದೈವಭಕ್ತಿ ಉಳ್ಳವರಾಗಿ ನಾವು ಈ ಸಮಯದಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕಲೀಲಿಕ್ಕೆ ಪ್ರಯತ್ನ ಮಾಡೋಣ. ದೇವರು ಕೊಟ್ಟಿರ್ತಕ್ಕಂಥ ಈ ಸಮಯವನ್ನು ನಮ್ಮ ಆತ್ಮಿಕ ಕ್ಷೇಮಾಭಿವೃದ್ಧಿಗಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಪ್ರೇರಣೆ ನಿಮಗೆ ಈಗಾಗಲೇ ತಿಳಿಸಿರೋ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನಂತಾಗಲು ಬೆಳೆಯುವುದು ಎನ್ನುವಂಥ ಈ ಸಬ್ಜೆಕ್ಟ್ನ FS ಬರೆದವ್ರ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಲ್ಲಿರುತ್ತೆ. ಈಗ ತಾನೇ ಸಹೋದರ ವಿಲ್ಸನ್ ಅವರು ನಮಗೆ ಈ ವಾಕ್ಯ ಭಾಗವನ್ನು ನಮಗೆ ಓದಿಕೊಟ್ಟಿದ್ದಾರೆ, ನೀವೆಲ್ಲರೂ ಕೇಳಿದಿರಿ. ನಾವು ದೇವರನ್ನು ಅರಿತವರಾಗಿ, ದೇವರ ಮಕ್ಕಳಾಗಿ, ಕ್ರೈಸ್ತರಾಗಿ ನಮಗಿರ್ತಕ್ಕಂಥ, ನಮ್ಮ ಮುಂದಿರ್ತಕ್ಕಂಥ ಒಂದು ದೊಡ್ಡ ಸವಾಲು ಅಥವಾ ದೊಡ್ಡ ಗೋಲು ಏನಂತ ಹೇಳಿದ್ರೆ, ನಾವೆಲ್ಲರೂ ಕ್ರಿಸ್ತನಂತೆ ಆಗ್ಬೇಕನ್ನೋದು. ಕ್ರಿಸ್ತನಂತೆ ಆಗಬೇಕು. ಈ ಕ್ರಿಸ್ತನಂತೆ ಆಗಬೇಕನ್ನೋದು ಏಕಾಏಕಿ ಒಂದು ದಿನದಲ್ಲಿ ಸಾಧ್ಯವಿಲ್ಲ. ಅದು ರಾತ್ರೋರಾತ್ರಿ ಸಾಧ್ಯವಿಲ್ಲ. ಸೊ ಕ್ರಿಸ್ತನಂತಾಗಲು ನಾವು ಪ್ರತಿದಿನ ಅಭ್ಯಾಸ ಮಾಡಬೇಕು. ದೇವರ ಪವಿತ್ರವಾದ ಗ್ರಂಥವನ್ನು, ಅಪೊಸ್ತಲರ ಬೋಧನೆಯನ್ನು ಧ್ಯಾನ ಮಾಡಬೇಕು. ಕ್ರಿಸ್ತನ ಬದುಕನ್ನು, ಆತನು ನಡೆದುಕೊಂಡಂಥ ವಿಧಾನವನ್ನು, ಆತನಲ್ಲಿರ್ತಕ್ಕಂಥ ಸ್ವಭಾವ, ಆತನ ಗುಣಲಕ್ಷಣಗಳನ್ನು ಪ್ರತಿದಿನ ಧ್ಯಾನ ಮಾಡುತ್ತಾ
ನಾವು ಅದರಲ್ಲಿ ಮುಳುಗಿ ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟರೆ ಮಾತ್ರನೇ ನಾವು ಕ್ರಿಸ್ತನಂತಾಗಲು ಸಾಧ್ಯ. ಮೊದಲು ನಮ್ಮ ಮನಸ್ಸಲ್ಲಿ ಒಂದು ಫಿಕ್ಸ್ ಆಗಬೇಕು. ನಾವು ಒಂದು ಫಿಕ್ಸ್ ಆಗ್ಬೇಕು. ಏನಂತ ಹೇಳಿದ್ರೆ, ನಾನು ಕ್ರಿಸ್ತನಂತೆ ಆಗ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಫಿಕ್ಸ್ ಆದರೆ ಆಮೇಲೆ ಅದರ ಕಡೆಗೆ ಹೆಜ್ಜೆಗಳು ಹಾಕ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಕ್ರಿಸ್ತನಂತ ಆಗಲು ಎಂಬ ಮನಸ್ಸಿಲ್ಲದೆ ಅದನ್ನ ಮನಸ್ಸಲ್ಲಿ ಫಿಕ್ಸ್ ಮಾಡಿಕೊಳ್ಳದಿದ್ರೆ ಆ ದಿಕ್ಕಿನ ಕಡೆಗೆ ನಾವು ಹೆಜ್ಜೆಗಳನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ದೇವರ ಸಂಕಲ್ಪ ಏನಪ್ಪಾ ಅಂತ ಹೇಳಿದ್ರೆ, ದೇವರ ಆಲೋಚನೆ ಏನಂತ ಹೇಳಿದ್ರೆ, ದೇವರನ್ನು ಅರಿತು ಆತನ ಮಕ್ಕಳಾಗಿರ್ತಕ್ಕಂಥ ಅಥವಾ ಕ್ರಿಸ್ತ ಯೇಸುವಿನ ಶಿಷ್ಯರಾಗಿರ್ತಕ್ಕಂಥ ಅಥವಾ ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಡ್ತಕ್ಕಂಥ ನಾವುಗಳೇನಿದ್ದೀವಿ, ನಾವೆಲ್ಲರೂ ಕ್ರಿಸ್ತನಂತಾಗಿ ಬೆಳೆಯುವುದು ಅಥವಾ ಕ್ರಿಸ್ತನಂತ ಆಗಬೇಕು ಅನ್ನೋದು ದೇವರಿಗಿರ್ತಕ್ಕಂಥ ಸಂಕಲ್ಪ ಆಗಿರುತ್ತೆ. ಅದಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಮಾತುಗಳನ್ನು ನಾವು ಒಮ್ಮೆ ನೋಡಿಕೊಳ್ಳೋಣ. ಸಹೋದರರು ಈಗ ತಾನೇ ಓದಿದ್ದಾರೆ, ನಾನು ಮತ್ತೊಮ್ಮೆ ಅದನ್ನ ಓದಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿಯಿಂದ ಸತ್ಯವನ್ನು ಹೇಳುತ್ತಾ ಕ್ರಿಸ್ತನಲ್ಲಿ ಎಲ್ಲ ವಿಷಯಗಳಲ್ಲಿ ಬೆಳೆಯುವುದಕ್ಕೆ ನಾವು ಪ್ರಯತ್ನ ಮಾಡಬೇಕೆಂಬ ಮಾತನ್ನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಮಾತಾಡ್ತಾರೆ. ಈ ಎಫೆಸದವರು ಬರೆದ ಪತ್ರಿಕೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಎಫೆಸದಲ್ಲಿ ಕ್ರಿಸ್ತನ ಸಭೆ ಇದೆ. ಎಫೆಸ್ ಪ್ರಾಂತದಲ್ಲಿ ಸಭೆ ಯಾವ ರೀತಿಯಾಗಿ ಪ್ರಾರಂಭ ಆಯಿತು ಅನ್ನೋದನ್ನ ಅಪೊಸ್ತಲರ ಕೃತ್ಯ 18-19 ಅಧ್ಯಾಯದಲ್ಲಿ ನಾವು ಸ್ಟಡಿ ಮಾಡ್ಬೋದು. ಸುಮಾರು 3 ವರ್ಷಗಳ ಕಾಲ ಪೌಲನು ಅಲ್ಲಿ ದೇವರ ವಾಕ್ಯವನ್ನು ಸಾರಿ ಅನೇಕರಿಗೆ ಕ್ರಿಸ್ತನನ್ನು ಕುರಿತಂತ ಉಪದೇಶವನ್ನು ಹೇಳಿ ಅನೇಕರನ್ನ ಕನ್ವರ್ಟ್ ಮಾಡಿದ. ಆ ಕನ್ವರ್ಟ್ ಮಾಡದಂಥವರೇ ಎಫೆಸದಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆ. ಎಫೆಸದವರಿಗೆ ಈ ಪತ್ರಿಕೆ ಬರೀತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸಭೆ ಮತ್ತು ಸಭೆಯಲ್ಲಿರ್ತಕ್ಕಂಥ ಜನರು ಯಾವ ರೀತಿಯಾಗಿರ್ಬೇಕು ಅನ್ನೋದಂತ ತಿಳಿಸುವುದೇ ಈ ಪತ್ರಿಕೆ ಮುಖ್ಯ ಉದ್ದೇಶ. ಸಭೆ ಎನ್ನುವಂಥದ್ದು ಎಷ್ಟು ದೊಡ್ಡದೋ ಎಷ್ಟು ಮಹತ್ವವುಳ್ಳದ್ದೋ ಎಂಬುದಾಗಿ ತಿಳಿಸುತ್ತಾ, ಆ ಸಭೆಯಲ್ಲಿ ಜನರ ರಿಲೇಷನ್ಶಿಪ್, ಆ ಸಭೆಯಲ್ಲಿ ಇರ್ತಕ್ಕಂಥ ಜನರ ಬಾಂಧವ್ಯ, ಅವರ ರಿಲೇಷನ್ಶಿಪ್ ಹೇಗಿರ್ಬೇಕನ್ನೋದನ್ನ ಈ ಪತ್ರಿಕೆ ಮೂಲಕ ಅಥವಾ ಆ ಉದ್ದೇಶವನ್ನು ಇಟ್ಟುಕೊಂಡು ಪೌಲನು ಈ ಪತ್ರಿಕೆಯನ್ನು ಬರೆದಿರ್ತಾನೆ. ಸೊ ಸತ್ಯವೇದದಲ್ಲಿ ಯಾವುದೇ ಒಂದು ಪುಸ್ತಕ ನಾವು ಓದಬೇಕಾದ್ರೆ ಆ ಪುಸ್ತಕದ ಉದ್ದೇಶ ನಮ್ಗೆ ಗೊತ್ತಿರಬೇಕು. ಆ ಪುಸ್ತಕದ ಉದ್ದೇಶ ಗೊತ್ತಿಲ್ಲದೆ ಆ ಪುಸ್ತಕ ಸ್ಟಡಿ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಆ ಪುಸ್ತಕದ ಉದ್ದೇಶ ಒಂದಾಗಿದ್ರೆ ನಾವು ಅದನ್ನು ಇನ್ನೊಂದು ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಆದ್ದರಿಂದ ದೇವರ ವಾಕ್ಯವನ್ನು ಸ್ಟಡಿ ಮಾಡ್ತಕ್ಕಂಥ ಅಥವಾ ಉಪದೇಶ ಮಾಡ್ತಕ್ಕಂಥ ಜನರು ಮಾಡಬೇಕಾದ ಮೊದಲನೇ ಕೆಲಸ ಏನಂತ ಹೇಳಿದ್ರೆ, ಬೈಬಲಲ್ಲಿ ಅಥವಾ ಸತ್ಯವೇದದಲ್ಲಿ 66 ಪುಸ್ತಕಗಳಿವೆ. ಪ್ರತಿ ಪುಸ್ತಕಕ್ಕೂ ಅದರದೇ ಆದಂಥ ಉದ್ದೇಶ ಇರುತ್ತೆ. ಆ ಉದ್ದೇಶ ತಿಳ್ಕೊಂಡ್ರೆ ಆ ಪುಸ್ತಕ ಅರ್ಥ ಆಗುತ್ತೆ. ಆದ್ದರಿಂದ ಈಗ ನಾವು ಓದಿಕೊಂಡಂಥ ಎಫೆಸ್ ಬರೆದ ಪತ್ರಿಕೆಯಲ್ಲಿ ಆ ಪುಸ್ತಕದ ಉದ್ದೇಶ ಏನಂದ್ರೆ ಸಭೆಯ ಮಹತ್ವ ಮತ್ತು ಸಭೆಯಲ್ಲಿರ್ತಕ್ಕಂಥ ಜನರ ಮಧ್ಯೆ ಇರ್ತಕ್ಕಂಥ ರಿಲೇಷನ್, ಅವ್ರ ಬಾಂಧವ್ಯ, ಅವ್ರು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಬೆಳಿಬೇಕು ಅನ್ನೋದನ್ನ ತಿಳಿಸ್ತಾರೆ. ಎಫೆಸ್ ಸಭೆಯಲ್ಲಿ ಅನ್ಯ ಜನರಿಂದ ಕನ್ವರ್ಟ್ ಆದವರು ಇದ್ದಾರೆ, ಯಹೂದ ಮತದಿಂದ ಕನ್ವರ್ಟ್ ಆದವರು ಇದ್ದಾರೆ. ಆದ್ರಿಂದ ಇಬ್ಬರಿಗೂ ಭೇದ ಭಾವಗಳು ಇರಬಾರ್ದು. ನೀವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ಆಗಿದ್ದೀರಿ. ಆದ್ರಿಂದ ಅವರು ಈಗ ಅನ್ಯ ಜನರಲ್ಲ, ಇವರು ಯಹೂದ್ಯರು ಅಲ್ಲ, ಅವರೆಲ್ಲ ಕ್ರೈಸ್ತರು. ಆದ್ರಿಂದ ಕ್ರೈಸ್ತರ ಸ್ಥಿತಿಗತಿಗಳು ನಮ್ಗೆ ಅರ್ಥ ಆಗ್ಬೇಕಂದ್ರೆ ಈ ಪತ್ರಿಕೆಯಲ್ಲಿ ಯಹೂದ್ಯರು ಎಷ್ಟು ದೊಡ್ಡವರು ಅಥವಾ ಅನ್ಯರು ಎಷ್ಟು ಅಧಮರೋ ಎಂಬುದು ತಿಳ್ಕೊಳ್ಳೋದು ಮುಖ್ಯ ಅಲ್ಲ. ಅರ್ಥ ಆಯ್ತಲ್ಲ? ಸೊ ಆದ್ರಿಂದ ಈ ಪತ್ರಿಕೆ ಉದ್ದೇಶ ಏನಪ್ಪಾ ಅಂದ್ರೆ 3ನೇ ಅಧ್ಯಾಯ 20ನೇ ವಚನ 3:16 ಈ ಪತ್ರಿಕೆ ಉದ್ದೇಶ ಇರುತ್ತೆ ನೋಡ್ರಿ. 3:16 ಯಾರಾದ್ರೂ ಓಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ಕ್ರಿಸ್ತನು ನಾನು ವಚನ ತಪ್ಪು ಹೇಳಿದ್ರಿ. ಅನ್ಯ ಜನರು ಈ ಎಫೆಸ್ ಬರೆದ ಪತ್ರಿಕೆ ಉದ್ದೇಶ ಅಂದ್ರೆ ಯಹೂದ್ಯರು ಹಾಗೂ ಅನ್ಯ ಜನರು ಸಹಬಾಧ್ಯರು ಅಂದ್ರೆ ಪಾಲುಗಾರರು. ಈ ಅನ್ಯ ಜನರೆಂಬ ಕೀಳುಭಾವನೆ ಇಲ್ಲ, ಯಹೂದ್ಯರೆಂಬ ದೊಡ್ಡ ಭಾವನೆ ಇಲ್ಲ. ಅನ್ಯ ಜನರು ಯಹೂದ್ಯರು ಸಹ ಪಾಲುಗಾರರು
ಅಂದ್ರೆ ಸಹಬಾಧ್ಯರು, ಮತ್ತು ದೇವರು ಕ್ರಿಸ್ತನ ಮೂಲಕ ಮಾಡಿದ ವಾಗ್ದಾನಗಳಲ್ಲಿ ಇಬ್ಬರಿಗೂ ಸಮಾನವಾದಂಥ ಪಾಲಿದೆ. ಇಬ್ಬರಿಗೂ ಸಮಾನವಾದ ಪಾಲಂದ್ರೆ ಇಬ್ಬರು ಒಂದೇ. ಯಹೂದ್ಯರಿಗೆ ಏನು ಹೇಳ್ತಂದ್ರೆ ದೇವರು ವಾಗ್ದಾನಗಳಲ್ಲಿ ನಮಗೆ ಪಾಲಿದೆ, ಅನ್ಯ ಜನರಿಗೆ ಪಾಲು ಇಲ್ಲ ಎಂಬುದಾಗಿ ಅವರು ಭಾವಿಸ್ತಾ ಇರ್ತಾರೆ. ಆದ್ರಿಂದ 6ನೇ ವಚನ, ರೈಟ್, ಕ್ಷಮಿಸಿ, 16ನೇ ವಚನ ಅಂತ ಹೇಳಿದೆ, 6ನೇ ವಚನ. ಓಕೆ, ಅದು ಯಾವುದೆಂದರೆ ಅನ್ಯ ಜನರು ಸುವಾರ್ತೆಯ ಮೂಲಕ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು. ಸೊ ಇದು ಈ ಪತ್ರಿಕೆ ಉದ್ದೇಶ. ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನಗಳಲ್ಲಿ ಅನ್ಯ ಜನರು ಯಹೂದ್ಯರು ಏನಾಗಿದ್ದಾರೆ, ಪಾಲುಗಾರರು ಆಗಿದ್ದಾರೆ, ಒಂದೇ ದೇಹದಲ್ಲಿ ಇದ್ದಾರೆ. ಒಂದೇ ದೇಹ ಅಂದ್ರೆ ಅರ್ಥ ಏನು, ಒಂದೇ ಸಭೆಯಲ್ಲಿ ಇದ್ದಾರೆ. ಆದ್ದರಿಂದ ಈ ತಾರತಮ್ಯ ಅನ್ನೋದು ಇರಬಾರ್ದು. ಸೊ ತಾರತಮ್ಯ ಇರಬಾರ್ದು. ಪ್ರಾರಂಭದಲ್ಲಿ ಯಹೂದ್ಯರು ಅನ್ಯ ಜನರೆಂಬ ಏನಿತ್ತು, ತಾರತಮ್ಯ ಇತ್ತು. ಆದ್ರಿಂದ ಕ್ರಿಸ್ತನ ಸಭೆ ಅಥವಾ ದೇವರ ಸಭೆ ಅನ್ನೋದು ಮಹೋನ್ನತವಾದ್ದು. ಅಲ್ಲಿನ ಜನರ ಸ್ವಭಾವ ಕೂಡ ಅವ್ರ ಮಧ್ಯೆ ಯಾವ ರಿಲೇಷನ್ಶಿಪ್ ಇರಬೇಕು, ಸಭೆಯಲ್ಲಿ ಯಾವ ರಿಲೇಷನ್ಶಿಪ್ ಇರಬೇಕು ಅನ್ನೋದನ್ನ ತಿಳಿಸ್ತಾರೆ. ಅವರು ಒಂದೇ ದೇಹದಲ್ಲಿ ಇದ್ದಾರೆ, ಅವರು ಒಂದೇ ಅಂಗಾಂಗಕ್ಕೆ ಸೇರಿದವರು, ಅವರೆಲ್ಲರೂ ಕೂಡ ಕ್ರಿಸ್ತ ಯೇಸುವಿನ ಮೂಲಕ ಅಬ್ರಹಾಮನಿಗೆ ಮಾಡಿದ ದೇವರು ಮಾಡಿದ ವಾಗ್ದಾನಗಳಲ್ಲಿ ಪಾಲುಗಾರರು ಆಗಿದ್ದಾರೆ. ಆದ್ದರಿಂದ ನಿಮ್ಮಲ್ಲಿ ಭೇದ ಭಾವಗಳು ಇರಬಾರ್ದು, ನೀವೆಲ್ಲರೂ ಒಂದೇ ಎಂಬುದಾಗಿ ಹೇಳ್ತೇನೆ. ಯಹೂದರಿಗೇನೋ ನಾವೆಷ್ಟು ದೊಡ್ಡವರು ಎಂಬ ಭಾವನೆ ಇತ್ತು. ಹಂಗಾಗಿ ಈ ಅನ್ಯ ಜನರು ಏನಂದ್ರೆ ಅವ್ರು ಕೀಳಾಗಿ ನೋಡ್ತಾ ಇದ್ರು. ಈ ಅನ್ಯ ಜನರಿಗಿರ್ತಕ್ಕಂಥ ಭಾವನೆ ಏನಂದ್ರೆ ಯಹೂದ್ಯರನ್ನ ದೇವರು ಹೊಡೆದಾಕಿದ್ದಾನೆ, ನಮ್ಮನ್ನು ಆಯ್ಕೆ ಮಾಡಿಕೊಳ್ಳೋದು, ಆದ್ದರಿಂದ ನಾವೇ ಜಾಸ್ತಿ ಎಂಬ ಭಾವನೆ ಅವ್ರಿಗಿತ್ತು. ಸೊ ಇಬ್ಬರಿಗಿರ್ತಕ್ಕಂಥ ದೇಶವನ್ನು ಕ್ರಿಸ್ತ ಯೇಸುವಿನಲ್ಲಿ ದೇವರು ಹೊಡೆದಾಕಿದ್ದಾನೆ, ನೀವೆಲ್ಲರೂ ಏನಾಗಿದ್ದಾನೆ, ಪಾಲುದಾರಾಗಿದ್ದಾರೆ. ಆ ಮನಸ್ಥಿತಿಯಿಂದ ಬದುಕಬೇಕು. ಆದ್ದರಿಂದ ಸಭೆಯಲ್ಲಿ ಅವರ ರಿಲೇಷನ್ಶಿಪ್, ಅವರ ಬಾಂಧವ್ಯ ಹೇಗಿರ್ಬೇಕು. ಸೊ ಸಭೆಯಲ್ಲಿ ನಮ್ಮ ಬಾಂಧವ್ಯ ಏನು, ನಮ್ಮ ಸಭೆಯಲ್ಲಿರ್ತಕ್ಕಂಥ ನಮ್ಮಗಳ ಬಾಂಧವ್ಯ ಏನಾಗಿರ್ಬೇಕಂದ್ರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಸಹೋದರ ಮತ್ತು ಸಹೋದರಿ. ಇಷ್ಟಕ್ಕೆ ಬಿಟ್ಟು ಬೇರೆ ಏನಬಾರ್ದು. ರೆವರೆಂಡು, ಪಾಸ್ಟ್ರು, ಬಿಷಪ್, ಇವರು ಐನವರು, ಇವರು ಸಾರು, ನಾವೆಲ್ಲ ಯಾರು ಸಹೋದರ, ಬ್ರದರ್. ಯಾರಾದರೂ ಲೀಡ್ ಮಾಡಬೇಕಾದ್ರೂ ಬ್ರದರ್ ಸುನಿಲ್ ಅವರು ಬಂದು ಪ್ರಾರ್ಥನೆ ಮಾಡ್ತಾರೆ. ಬ್ರದರ್ ಇಲ್ಲಿ ಅಣ್ಣ ತಮ್ಮ ದೊಡ್ಡವರು ಈ ರೀತಿಯಾದ ಬಾಂಧವ್ಯ ಇರಲ್ಲ. ಅಂಕಲು ಆಂಟಿ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ಏನು ಮಾಡ್ಬೋದು, ಅಂಕಲ್ ಅನ್ಬೋದು, ಆಂಟಿ. ಇಲ್ಲಿ ಬಂದು ಅಂಕಲ್ ಓದ್ತಾರೆ, ತಾತ ಓದ್ತಾರೆ ಅನ್ಬಾರ್ದು. ಲೀಡ್ ಮಾಡೋರು ಕೂಡ ಏನು ಅನ್ಬೇಕು. ಸೊ ಒಂದು ವೇಳೆ ಶಾನ್ ಇದ್ದಾನೆ ಅನ್ಕೊಳ್ರಿ, ಶಾನ್ ನಡೆಸ್ತಾ ಇದ್ದೆ, ಬ್ರದರ್ ಸುನಿಲ್ ಅವ್ರು ಬಂದು ಏನು ಮಾಡ್ತಾರೆ, ಸಹೋದರ ಸುನಿಲ್ ಅವರು ಬಂದು ಪ್ರಾರ್ಥನೆ ಮಾಡಿ. ಒಂದು ವೇಳೆ ಸುನಿಲ್ ಬ್ರದರ್ ಅವರು ಇದನ್ನ ಲೀಡ್ ಮಾಡ್ತಾ ಶಾನು ಪ್ರಾರ್ಥನೆ ಮಾಡ್ಬೇಕಂದ್ರೆ ನನ್ನ ಮಗ ಅಂತ ಹೇಳ್ಬಾರ್ದು, ಏನಂತ ಹೇಳ್ಬೇಕು, ಸಹೋದರ. ಬ್ರದರ್ ಶಾನ್ ಅವ್ರು ಬಂದು ಏನು ಮಾಡ್ತಾರೆ, ಪ್ರಾರ್ಥನೆ. ಹಾಗೆ ತಾನೆ ನೀವು ಹೇಳೋದು ಜೀವನ್. ಸೊ ಬ್ರದರ್ ಡಿಸೋಜ್ ಅವರು ಅಥವಾ ಸಹೋದರ ಡಿಸೋಜ್ ಅವರು ಬಂದು ನಮಗೆ ವಾಕ್ಯ ಭಾಗವನ್ನು ಹಂಚ್ಕೊಳ್ತಾರೆ. ಹಾಗೆ ಡಿಸೋಜ್ ಅವರು ಕೂಡ ಏನು ಹೇಳ್ತಾರೆ, ಸಹೋದರ ಅಥವಾ ಬ್ರದರ್ ನಮ್ಮ ಜೀವನ್ ಅವ್ರು ಬಂದು ನಮಗೆ ವಾಕ್ಯೋಪದೇಶ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ರಿಲೇಷನ್ಶಿಪ್ ಏನು ಬ್ರದರ್, ಅದು ಬ್ರದರ್ಸ್ ಅಂಡ್ ಸಿಸ್ಟರ್. ಅದಕ್ಕೆ ಮಿಕ್ಕಿ ಇರಬಾರ್ದು, ಅದಕ್ಕೆ ಮಿಕ್ಕಿರೋದು. ಸೊ ನಾವೆಲ್ಲರೂ ಒಂದೇ, ಅವ್ರು ಅನ್ಯ ಜನರಾಗಿರ್ಬೋದು, ಯಾರೇ ಆಗಿರ್ಬೋದು. ಅದಕ್ಕೆ ಮಿಕ್ಕಿ ಏನಾದರೂ ಮಾತಾಡಿದ್ರೆ ಅದು ದುಷ್ಟನಿಂದ ಉಂಟು. ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾವೆಲ್ಲರೂ ಕೂಡ ಇಲ್ಲಿ ಸಹೋದರ ಸಹೋದರ. ಸೊ ಎಲ್ಲರೂ ನೋಡಿ ಬ್ರದರ್ ಚೆನ್ನಾಗಿದ್ದೀರಾ ಅಂತಾರೆ. ನಮ್ಮ ವಿನೋದ ಸಿಸ್ಟ್ರು ಪಿರಿಯಪ್ಪಣ್ಣ ಬ್ರದರು ಚೆನ್ನಾಗಿದ್ದೀರಾ ಅಂತಾರೆ. ಆ ವರ್ಡ್ ಎಷ್ಟು ಇಂಪಾಗಿರುತ್ತೆ ನೋಡಿ, ನಾನು ಸಿಸ್ಟರ್ ಚೆನ್ನಾಗಿದ್ದೀರಾ ಅಂತೆ. ನೋಡ್ರಿ ಹೆಂಗಿದೆ ಅದಲ್ಲ. ಐನೋರು, ಅಕ್ಕನವರು, ಅಣ್ಣವರು, ಈ ನಮ್ಮ ಗುರುಗಳು, ನಮ್ಮ ರೆವರೆಂಡ್, ನಮ್ಮ ಬಿಷಪ್ ಅನ್ನೋದು ಕೇಳ್ರಿ. ಬ್ರದರು ಚೆನ್ನಾಗಿದ್ದೀರಾ, ಸಿಸ್ಟರ್ ಚೆನ್ನಾಗಿದ್ದೀರಾ ಅನ್ನೋ ವರ್ಡ್ ಕೇಳಿ, ಯಾವುದು ಭಾಳ ಕಿವಿಗೆ ಇಂಪಾಗಿರುತ್ತೆ, ಬ್ರದರ್ ಸಿಸ್ಟರ್. ಸೊ ಆದ್ದರಿಂದ ಇಲ್ಲಿ ನಮ್ಮ ಬಾಂಧವ್ಯ ಏನಂದ್ರೆ, ಸಭೆಯಲ್ಲಿ ನಮ್ಮಗಳ ಸಂಬಂಧ ಏನಂದ್ರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅದೇ ಅಷ್ಟಕ್ಕೆ ರೀಸನ್. ಸೊ ಆದ್ರಿಂದ ಅದನ್ನು ತಿಳಿಸ್ಲಿಕ್ಕೆ ಪೌಲನು ಈ ಪತ್ರಿಕೆಯನ್ನು ಬರೆದಿರ್ತಾರೆ. ಆದ್ರಿಂದ ಈಗ ಅವರು ಕ್ರೈಸ್ತರು, ಈಗ ಅನ್ಯರು ಅಲ್ಲ, ಅನ್ಯ ಜನರು ಅಲ್ಲ, ಯಹೂದ್ಯರು ಈಗ ಏನಾಗಿದ್ದಾರೆ, ಒಂದೇ ದೇಹದಲ್ಲಿ ಸಹ ಅಂಗಗಳಾಗಿದ್ದಾರೆ. ಇವರೆಲ್ಲರೂ ಒಂದ ಬೇರೆ ಬೇರೆನೇ. ಈಗ ಮೊದಲು ಬೇರೆ ಬೇರೆ ಇದ್ರು, ಈಗ ಸೊ ಸಭೆಯಲ್ಲಿದ್ದುಕೊಂಡು ಕೂಡ ನಾವು ಇನ್ನೂ ಕುಲ ಗೋತ್ರ, ನೀವು ಆ ಧರ್ಮದವರು, ಈ ಧರ್ಮ, ನೀವು ಆ ಜಾತಿಯವರು, ಈ ಜಾತಿಯವರು, ನೀವು ಅಪ್ಪರ್ ಕ್ಯಾಸ್ಟು, ನಾವು ಲೋವರ್ ಕಾಸ್ಟ್, ನೀವು ಅಲ್ಲಿ ಕೂಡ್ರಿ ಇಲ್ಲಿ ಕೂಡ್ರಿ ಅಂದರೆ ಅದು ಸರಿಯಾದ ಸಂಬಂಧ ಅಲ್ಲ. ಅದೆಲ್ಲ ಮುಂಚೆ ಇತ್ತು, ಕ್ರಿಸ್ತನೊಳಗೆ ಬರೋದಕ್ಕೆ ಮುಂಚೆ
ನೀನು ಅಪ್ಪರ್ ಸ್ಟ್ಯಾಂಡರ್ಡ್ ಲೋಯರ್ ಸ್ಟ್ಯಾಂಡರ್ಡ್ ಅಂತ ಮೊದಲಿತ್ತು. ಸೊ ಇಲ್ಲಿಗೆ ಬಂದ್ಮೇಲೆ ಆ ಕತೆ ಮುಂದುವರಿಬಾರ್ದು. ಅದಕ್ಕೆ ಯಾವಾಗಲೂ ಏನು ಮಾಡಬೇಕು, ಪೊಲೀಸ್ ಸ್ಟಾಪು ಇಟ್ಸ್ ಅವ್ರು ಇರ್ರೆಸ್ಪೆಕ್ಟಿವ್ ಆಫ್ ದರ್, ಅವ್ನು ಯಾವುದೇ ಕುಲಕ್ಕಾಗಿರಲಿ, ಯಾವುದೇ ಕ್ಯಾಸ್ಟಿಗೆ ಸಂಬಂಧಪಟ್ಟವ್ರು, ವಿರ್ ಆಲ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಭಾಳ ಜನಕ್ಕೆ ಕ್ರೈಸ್ತರಿಂದ ಎನಿಸ್ಕೊಳ್ಳೋರಿಗೆ ಇನ್ನೂ ಈ ಕುಲ ಗೋತ್ರದ ರೋಗ ಹೋಗಿಲ್ಲ. ಭಾಳ ಜನ ಹೇಳ್ತಾರೆ, ಬ್ರದರ್ ನಮ್ಮ ಹುಡುಗನಿಗೆ ಎಲ್ಲರೂ ಒಂದು ಹುಡುಗಿ ಇದ್ರೆ ನೋಡಿ ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ, ಸ್ವಲ್ಪ ನಮ್ಮವ್ರನ್ನೇ ನೋಡಿ ಅಂತ. ಮತ್ತು ನೀವ್ಯಾರು ಯಾರು ನಮ್ಮವ್ರನ್ನೇ, ಅದರಲ್ಲಿ ಏನಂತಾರೆ, ಹಾಗಾದ್ರೆ ನೀವು ಯಾರು ಅಂತ ಕೇಳ್ತೀನಿ ನಾನು. ತಪ್ಪು ತಾನೇ ಅದ. ಈಗ ನಾವೆಲ್ಲರೂ ಏನಾಗಿದ್ವಿ ಕ್ರಿಸ್ತನೊಳಗೆ ಒಂದೇ, ವಿರ್ ಆಲ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನಮ್ಮ ಕುಲ ಗೋತ್ರ, ನಮ್ಮ ಐಶ್ವರ್ಯ, ಬಡವ ಶ್ರೀಮಂತ, ಅದನ್ನೆಲ್ಲ ಏನು ಮಾಡಿದ್ವಿ ಬಿಟ್ಟು ಮತ್ತೆ ಇದನ್ನ ಆ ಕಲ್ಚರ್ನಲ್ಲಿ ಏನು ಮಾಡಬಾರ್ದು, ಮುಂದುವರಿಸಬಾರ್ದು. ಸೊ ಆದ್ದರಿಂದ ಈ ಪ್ರಜ್ಞೆ, ಈ ಈ ಆಲೋಚನೆ ನಮಗಿಲ್ಲ ಅಂತ ಹೇಳಿದ್ರೆ ಕ್ರಿಸ್ತನ ಸಭೆಯಾಗಿ ಬದುಕಲಿಕ್ಕೆ ನಮಗೆ ಸಾಧ್ಯ. ನೀವು ಯಾವಾಗಲಿದ್ರು ಔಟ್ ಆಫ್ ಕಿಂಗ್ಡಮೇ. ಯಾರಿಗಾದ್ರೂ ಇದೆ ಆ ಭಾವನೆ? ಇಲ್ಲ. ರಾಜೇಶ್ ಬ್ರದರ್, ನಾವೆಲ್ಲ ಯಾರಿಲ್ಲ ಅಂದ್ರೆ ಒಂದೇ ಅಂದ್ರೆ ಯಾರು? ನಮ್ಗಳ ರಿಲೇಶನ್ಶಿಪ್ ಏನು? ಬ್ರದರ್ ಅಂಡ್ ಸಿಸ್ಟರ್, ಸಹೋದರ ಹಾಗೂ ಸಹೋದರಿ, ಬ್ರದರ್ ಅಂಡ್ ಸಿಸ್ಟರ್ ವಂದನೆಗಳು, ಅಥವಾ ನಮಸ್ಕಾರ ಸಿಸ್ಟರ್, ನಮಸ್ಕಾರ ಬ್ರದರ್. ಇದು ದೇವರ ರಾಜ್ಯದ ವಾತಾವರಣದಲ್ಲಿರ್ತಕ್ಕಂಥ ಬಾಂಧವ್ಯ. ಆದ್ರಿಂದ ಈಗ ನಾವೆಲ್ಲರೂ ಒಂದೇ ಆಗಿದ್ವಿ. ಆದ್ರಿಂದ ಎಫೆಸ್ ಬರೆದ ಪತ್ರಿಕೆಯಲ್ಲಿ ಈಗ ಅನ್ಯ ಜನರು ಅಲ್ಲ, ಯಹೂದ್ಯರು ಅವರೆಲ್ಲ ಏನಂದ್ರೆ ಕ್ರೈಸ್ತರು ಆಗಿದ್ದಾರೆ. ಈಗ ಆದ್ಮೇಲೆ ಏನಾಗ್ಬೇಕಂದ್ರೆ ಕ್ರಿಸ್ತನ ಆ ಸಭೆಯಲ್ಲಿ ಇದ್ದುಕೊಂಡು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನಂತಾಗಲು ಬೆಳಿಬೇಕಂತೆ. ಈಗ ಹುಟ್ಟಿದ ಮಗು ಇರುತ್ತೆ, ಆ ಮಗು ದಿನ ದಿನ ಏನಾಗುತ್ತೆ, ಅಪ್ಪನಂತೆಯೋ ಅಮ್ಮನಂತೆಯೋ ಆಗುತ್ತೆ. ಹೌದಾ? ಸೊ ಬೆಳಿಬೇಕು. ಸೊ ಇಲ್ಲಿ ಬೆಳಿಬೇಕನ್ನೋದು ಹೇಗ್ ಬೇಕಾ ಬೆಳೆಯೋದಲ್ಲ, ಅದಕ್ಕೊಂದು ಟಾರ್ಗೆಟ್ ಇದೆ. ಯಾರಂತೆ ಬೆಳಿಬೇಕಂತೆ? ಇದು ಸೊ ಬೆಳೆಯೋದಂದ್ರೆ ಹೇಗೋ ಅಂದ್ರೆ ಇದು ಬೆಳೆಸೋದಲ್ಲ. ಈಗ ಮಗು ಹುಟ್ಟಿರ್ತೆ, ಯಾವುದೋ ಒಂದು ರೀತಿ ಬೆಳ್ಕೊಳೋದು ಬರ್ದು, ಅದ್ರ ಬಗ್ಗೆ ನಮ್ಗೆ ಯಾಕಂದ್ರೆ ಈಗ ಹೇಳ್ತೇನೆ, ನೋಡೋ ಈಗ ಅಜ್ಜ ಇದ್ದಾನೆ ಅನ್ಕೊಡು, ಕುಮಾರ್ ಬದವ್ರ ಮೊಮ್ಮಗೆ ಇದ್ದಾನೆ, ಏನು ಫೋಟೋಗಳೆಲ್ಲ ಇಳಿಸಿ ವಾಟ್ಸಪ್ಪಲ್ಲಿ ಇಟ್ಬಿಡೋದು. ನಂಗೆ ತುಂಬ ಖುಷಿ ಆಯ್ತು. ನಾನೊಂದು ಕ್ಯಾಪ್ಷನ್ ಇಟ್ಟೆ, ಓ ತಾತ ಮೊಮ್ಮಗ ಸೂಪರ್ ಜೋಡಿ ಅಂತ. ನಾ ಆಮೇಲೆ ಆಲೋಚನೆ ಬಂತು, ಓಲ್ಡ್ ತಾತ ನೀವು ಮೊಮ್ಮಗ. ಹೌದಾನೆ? ಹೇಳ್ತಿರ್ತಾರೆ, ನೋಡೋ ನನ್ನಂಗೆ ಆಗ್ಬೇಕು, ನೀನು ನಿಮ್ಮ ತಾತನ ಹೆಸರು ಕೆಡಿಸ್ಬಾರ್ದು, ಅಪ್ಪನ ಹೆಸರು ಕೆಡ್ ನನ್ನಂಗೆ ಆಗ್ಬೇಕಂತ ಹೇಳ್ತಿರ್ತಾನೆ. ಸೊ ಈಗ ಮಕ್ಕಳು ಹುಟ್ಟಿದ ಮೇಲೆ ಕೂಡ ಹೇಗ್ ಬೇಕಾದ್ರೆ ಬೆಳಿಲ್ಲ ಅನ್ನೋದಲ್ಲ, ಅದಕ್ಕೇನೋ ಇರ್ತವೆ ಅವ್ರ ತಂದೆ ಹಾಗೆ, ಅಥವಾ ಅವ್ರ ಮನೇಲಿರ್ತಕ್ಕಂಥ ಸದ್ಗುಣ ಉಳ್ಳತಕ್ಕ ಅವ್ರ ಹೆಸರು ಹೇಳ್ತಾರೆ, ನೋಡಿ ನಿಮ್ಮ ತಾತನ ಹಂಗೆ ಆಗ್ಬೇಕು ಹೇಳ್ತೀರಲ್ಲ ಸಿಸ್ಟರ್. ಈಗ ಇವ್ರ ತಾತ ಪ್ರೀಚರು, ನಿಮ್ಮ ಅಮ್ಮನಿಗೆ ಏನು ಹೇಳ್ತಿರ್ತೀರಿ, ನೋಡಿ ನಿನ್ನ ತಾತನ ನೀನು ಪ್ರೀಚರು. ಸೊ ಇಲ್ಲಿ ಬೆಳೆಯೋದಂದ್ರೆ ಹೇಗ್ ಬೇಕಾರಾಗಿ ಬೆಳೆಯೋದು ಅಲ್ಲ. ಯಾವ ರೀತಿ ಅಂತೆ? ಕ್ರಿಸ್ತನಂತೆ ಬೆಳೆಯೋದನ್ನೋದು ತುಂಬಾ ಪ್ರಾಮುಖ್ಯವಾದಂತ ಸಂಗತಿ ಆಗಿರುತ್ತೆ. ಆದ್ರಿಂದ ಕ್ರಿಸ್ತನಂತೆ ಬೆಳಿಬೇಕಂದ್ರೆ ಆತ ಯಾರೋ, ಆತನ ಸ್ವಭಾವ ಏನೋ, ಆತನ ಗುಣ ಏನೋ, ಆತನ ಜೀವನದ ವೈಶಿಷ್ಟ್ಯ ಏನೋ, ಆತನ ಹೇಗ್ ಬದುಕುದೋ ಅದು ನನಗೆ ಗೊತ್ತಿದ್ದಿರ್ತಾನೆ. ಆತನಂತೆ ಆಗಲ್ಲ ಎಂಬ ಪ್ರೇರೇಪಣೆ ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ, ಈಗ ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲದೆ, ಆತನ ಜೀವನ ಶೈಲಿ ಬಗ್ಗೆ ಗೊತ್ತಿಲ್ಲದೆ ಆತನಂತೆ ನನಗಾಗಲು ಸಾಧ್ಯನಾ? ಏನ್ ಬದ ಸಾಧ್ಯ. ಈಗ ಹುಡುಗರು ನೋಡ್ರಿ, ಯಾರನ್ನೋ ಒಬ್ಬನು ರೋಲ್ ಮಾಡಲು ಇಟ್ಕೊಂಡಿರ್ತಾರ. ಅವ್ನು ಯಾವುದೋ ಫಿಲಮ್ ಇರ್ತಾನೆ ಹೀರೋ, ಅವನು ಇಷ್ಟು ದೊಡ್ಡ ಏನಂತಾರೆ ಬದರ್, ಈ ಕೂದ್ಲ ಬಿಟ್ಕೊಂಡಿರ್ತಾನೆ, ದಾಡಿ ಬಿಟ್ಕೊಂಡಿರ್ತಾನೆ. ಇವನು ಏನ್ ಮಾಡ್ತಿರ್ತಾನೆ, ಅವನ್ನ ಫಾಲೋ ಮಾಡ್ತಿರ್ತಾನೆ, ಇವನು ಕೂಡ ಹಾಗೆ ಮಾಡ್ತಿರ್ತಾನೆ. ಅವಾಗ ನೋಡು, ಇವನು ಈ ಹೀರೋನ ಫಾಲೋವರ್ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಯಾವುದೋ ಸಿನಿಮಾ ನೋಡಿರ್ತಾನೆ, ಅವನ ಸ್ಟೈಲು, ಅವ್ನು ಮಾತಾಡೋ ಸ್ಟೈಲು. ಈಗ ನೋಡ್ರಿ, ಏನೇನೋ ಅವ್ರ ಸ್ಟೈಲ್, ಒಂದು ಮ್ಯಾನರಿಸಮ್ ಅಂತ ಇರುತ್ತೆ. ಒಬ್ರೇನೋ ಸಿಗರೇಟ್ ಹಾಕ್ಕೊಂತಾರೆ, ಒಬ್ಬನೇನೋ ಹಿಂಗಂತಾನೆ, ಇನ್ನು ಏನೇನೋ ಮಾಡ್ತೀರಿ, ಮ್ಯಾನರಿಸಮ್ ಇರ್ತೈತೆ. ಅವ್ರು ನೋಡಿ ಈ ರೀತಿ ಮಾಡಿದ್ರೆ, ಓ ಇವರು ಅವ್ನ ಏನ್ ಮಾಡ್ತಿದ್ರೆ ಫಾಲೋ ಮಾಡ್ತಿದ್ವಿ, ಸೊ ಇಮಿಟೇಟ್ ಮಾಡ್ತಿದ್ರೆ, ಓ ಅವ್ರ ಫ್ಯಾನ್ ಅಂತ ಗೊತ್ತಾಗ್ತದೆ. ಸೊ ಅವ್ರ ಬಗ್ಗೆ ಎಲ್ಲೋ ಫಿಲಮಲ್ಲೋ ಎಲ್ಲೋ ನೋಡಿ ಕಲ್ತ್ಕೊಂಡು ಓದಿ ಅವ್ರನ್ನ ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಈಗ ನಾನು ಕ್ರಿಸ್ತನಂತ ಆಗ್ಬೇಕಂದ್ರೆ ನನಗೆ ಯಾರ ಬಗ್ಗೆ ಅರಿವಿರಬೇಕು? ಆತನ ಯಾರು, ಆತನ ಜೀವನ ಶೈಲಿ ಏನು, ಆತನ ಸ್ವಭಾವ ಏನು, ಆತನ ಭೂಮಿ ಮೇಲೆ ಇದ್ದಾಗ ಏನೇನು ಕಾರ್ಯಕ್ರಮಗಳು ಮಾಡಿದ, ಏನು ಆತನಂತ ಆಗ್ಬೇಕು, ಏನು ಆತನಲ್ಲಿ ಏನು ವಿಶೇಷತೆ ಇದೆ, ವಾಟ್ ಇಸ್ ದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಜೀಸಸ್ ಕ್ರೈಸ್ಟ್. ಹೌದಲ್ಲ ಬದ? ಆತನಂತೆ ಆಗಲು ನನಗಿರ್ತಕ್ಕಂಥ ಕಾರಣಗಳೇನು? ಬೇರೆ ಜನ ಇದಾರಲ್ಲ, ಏನು ಕ್ರಿಸ್ತನ್ ಬಿಟ್ಟರೆ ಬೇರೆ ಯಾರಿಲ್ವೋ ಪ್ರಪಂಚದಲ್ಲಿ? ಇದಾರ ಇಲ್ವೋ ಬದ? ಅವರೆಲ್ಲ ಅಂತ ಆಗ್ಬೇಕಲ್ಲ. ಈಗ ಕ್ರಿಸ್ತನಂತೆ ಆಗ್ಬೇಕಂದ್ರೆ ಏನು ಅಂತ ಸ್ಪೆಷಲ್? ಏನು ಆತನಲ್ಲಿರ್ತಕ್ಕಂಥ ಸ್ವಭಾವ ಏನು, ಆತನಿರ್ತಕ್ಕಂಥ ಸ್ಪೆಷಲ್ ಏನು, ಆತನಿಗಿರ್ತಕ್ಕಂಥ ಪ್ರಾಮುಖ್ಯತೆ ಏನು, ಶ್ರೇಷ್ಠತೆ ಏನು,
ಇದನ್ನೆಲ್ಲ ನಾನು ಒಬ್ಬ ವ್ಯಕ್ತಿಗೆ ಗೊತ್ತಾದಾಗ ಆತನಂತೆ ಆಗಲು, ಆತನಂತೆ ಬೆಳೆಯಲು ಮನಸ್ಸು ಮಾಡ್ತಾರೆ. ಸುಮ್ಮನೆ ಕ್ರಿಸ್ತನಂತ ಆಗ್ಬೇಕಂತ ಹೇಳಿದ್ರೆ ಅದು ನಡೆಯೋ ಕಾರ್ಯಕ್ರಮ ಅಲ್ಲ. ಅದ್ರ ಬಗ್ಗೆ ಪರಿಪೂರ್ಣವಾದಂಥ ಅರಿವು, ಜ್ಞಾನ ನನಗೆ ಇರಬೇಕು. ಆದ್ದರಿಂದ ಕ್ರಿಸ್ತನಂತೆ ಬೆಳೆಯುವುದು ಕ್ರೈಸ್ತರ ಮುಂದಿರ್ತಕ್ಕಂಥ ಗೋಲು ಎಲ್ಲ ವಿಷಯಗಳಲ್ಲಿ ಅಂತ ನೋಡ್ರಿ. ಕೆಲವು ವಿಷಯಗಳಲ್ಲ, ಏನಂತ ಬದ ಎವ್ರಿ ಆಸ್ಪೆಕ್ಟ್ಸ್, ಎಲ್ಲ ವಿಷಯಗಳಲ್ಲಿ ಕ್ರೈಸ್ತರ ಮುಂದಿರ್ತಕ್ಕಂಥ ಗೋಲ್ ಏನಂದ್ರೆ ಎಲ್ಲ ವಿಷಯಗಳಲ್ಲಿ ಒಂದನ್ನು ಬಿಡಲ್ಲ. ಎಲ್ಲ ವಿಷಯಗಳಲ್ಲಿ ಅಂದ್ರೆ ಯಾವುದು ಇಂಥದ್ದು ಬಿಟ್ಟಿಲ್ಲ ಅನ್ನಂಗಿಲ್ಲ, ಇಂಥದ್ದು ಹೇಳಿಲ್ಲ ಅನ್ನಂಗಿಲ್ಲ. ಆದ್ರಿಂದ ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನಂತೆ ಅಥವಾ ಕ್ರಿಸ್ತನಂತ ಆಗಲು ಬೆಳೆಯುವುದೇ ಕ್ರೈಸ್ತರ ಏನಾಗಿದೆ ಅಂದ್ರೆ ಕ್ರೈಸ್ತರ ಒಂದು ಗೋಲ್ ಅನ್ಬೋದು, ಅಥವಾ ಅವ್ರ ಮುಂದಿರ್ತಕ್ಕಂಥ ದೊಡ್ಡ ಸವಾಲು ಅನ್ಬೋದು, ಅವ್ರ ಲಕ್ಷ್ಯ ಅನ್ಬೋದು, ಅಥವಾ ಅವ್ರ ಉದ್ದೇಶವಾಗಿರ್ಬೇಕು. ಅಪೊಸ್ತಲನಾದ ಪೌಲನು ಕೂಡ ಅನೇಕ ಬಾರಿ ಈ ಮಾತುಗಳನ್ನು ಹೇಳ್ತಾನೆ. ಅಲ್ಲೇ ನಾವು ಓದ್ತೀವಿ, ಕ್ರಿಸ್ತನಿಗೆ ಸಮಾನವಾದ ಪರಿಪೂರ್ಣತೆಯನ್ನು ನಾವೆಲ್ಲರೂ ಪಡಿಬೇಕಂತೆ. ಏನ್ ಬದ ಕ್ರಿಸ್ತನಿಗೆ ಸಮಾನವಾದ ಆ ಅಳತೆ ಅಂದ್ರೆ, ಕ್ರಿಸ್ತನಿಗೆ ಸಮಾನವಾದ ಅಳತೆ ಅಂದ್ರೆ ಈಗ ಕ್ರಿಸ್ತನ ಸ್ಕೇಲ್ ಇಲ್ಲಿದೆ ಅನ್ಕೊಳ್ರಿ, ನಾವು ಇದಕ್ಕೆ ಸಮಾನವಾಗಿರ್ಬೇಕಂತೆ. ಕ್ರಿಸ್ತನ ಇಲ್ಲೆಲ್ಲೋ ಇರ್ತಾನೆ, ನಾವಿಷ್ಟೇ ಬೆಳೆದ್ರೆ ಆತನಿಗೆ ಸಮಾನ ಆದಂಗ. ಇದಕ್ಕೆ ಯಾವಾಗ ಸಮಾನ ಆಗುತ್ತೆ? ಈ ಗೆರೆ ಎಲ್ಲಿಗೆ ಬರಕ್ ಬದ ಇಲ್ಲಿಗೆ ಬಂದ್ರೆ ಆ ರೇಖೆಗೆ ಅಥವಾ ಅದಕ್ಕೆ ಸಮಾನ. ಇಲ್ಲೆಲ್ಲೋ ಕ್ರಿಸ್ತನ ಇಲ್ಲೆಲ್ಲೋ ಇದ್ರೆ ನಾನೆಲ್ಲೋ ಇದ್ದು ನಾನು ಪರ್ಫೆಕ್ಟ್ ಬದರ್, ನಾನು ಕ್ರಿಸ್ತನಾಗಿದ್ದೇನೆ ಅಂದ್ರೆ ಅದು ವ್ಯರ್ಥವಾದ ಮಾತ, ನಿಜವಾದ ಮಾತ? ವ್ಯರ್ಥವಾದ. ಆದ್ದರಿಂದ ಇಲ್ಲೇ ಹೇಳ್ತಾನೆ, ಕ್ರಿಸ್ತನಿಗೆ ಸಮಾನವಾದಂಥ ಸಂಪೂರ್ಣತೆಯನ್ನು. ಅದಕ್ಕೆ ಅಪೊಸ್ತಲರು ಕೂಡ ತಾವು ಎಲ್ಲಿ ಸಭೆಗಳನ್ನು ಪ್ರಾರಂಭ ಮಾಡಿದ್ರು ಅವ್ರನ್ನೆಲ್ಲ ಕ್ರಿಸ್ತನ ಸ್ವಾರೂಪ್ಯಕ್ಕೆ ತರಲಿಕ್ಕೆ ತುಂಬಾ ಪ್ರಯಾಸಪಟ್ಟರು. ಗಲಾತ್ಯವ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಪೌಲನು ಈ ಮಾತನ್ನು ತಿಳಿಸ್ತಾನೆ ನೋಡ್ರಿ. ಗಲಾತ್ಯವ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಅಂದ್ರೆ ಒಬ್ಬ ತಾಯಿಗೆ ಹೆರಿಗೆ ಆಗ್ಬೇಕಾದ್ರೆ ಎಷ್ಟು ನೋವು ಬರುತ್ತೆ ನೋಡಿ, ಸಂಕಟ. ಹೌದಲ್ಲ ಸಿಸ್ಟರ್? ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರ್ತದೆ ಅದನ್ನ ಪ್ರಸವ ವೇದನೆ ಅಂತ, ಡೆಲಿವರ್ ಪೇನ್. ಈಗ ಹೆಣ್ಮಕ್ಳಿಗೆ ಹೆರಿಗೆ ಹಾಕಿದ್ರೆ ಎಷ್ಟು ಒಂಥರ ಅವರು ಸತ್ತು ಬದುಕಿದಂಗೆ ಅಷ್ಟು ವೇದನೆ ಇರುತ್ತೆ. ಈಗ ಪೌಲನು ಕೂಡ ಏನ್ ಹೇಳ್ತಾನೆ ಅಂದ್ರೆ, ಗಲಾತ್ಯದಲ್ಲಿರ್ತಕ್ಕಂಥ ಆ ಸಭೆಗೆ ಏನೇನು ಹೇಳ್ತಾನೆ ಅಂದ್ರೆ, ನನ್ನ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗೋ ತನಕ ನಿಮ್ಮ ವಿಷಯವಾಗಿ ನನಗೆ ಬಹಳ ವೇದನೆ ಉಂಟು. ಎಂತ ವೇದನೆ ಅಂದ್ರೆ ಅದು ಪ್ರಸವ ವೇದನೆ ಅಂತ. ಅಂದ್ರೆ ನಿಮ್ ಹೇಗಾದ್ರೂ ಮಾಡಿ ನಿಮಗೆ ಬುದ್ಧಿ ಹೇಳಿ, ದೇವರ ವಾಕ್ಯವನ್ನು ಹೇಳಿ, ನಿಮ್ಮ ನಂಬಿಕೆಯಲ್ಲಿ ಏನು ಅಡುಕು ತೊಡಕುಗಳಿವೆ ಅವನ್ನೆಲ್ಲ ಸರಿಪಡಿಸಿ ನಿಮ್ಮನ್ನೆಲ್ಲ ಯಾರ ಸ್ವರೂಪಕ್ಕೆ ತರಿಸ್ಬೇಕು ಅಂದ್ರೆ, ನಿಮ್ಮನ್ನೆಲ್ಲ ಯಾರಂತೆ ಮಾಡಬೇಕು? ಕ್ರಿಸ್ತನಂತೆ. ಕ್ರಿಸ್ತನ ಸಾರೂಪ್ಯ, ದ ಇಮೇಜ್ ಆಫ್ ಗಾಡ್, ಅದು ಇಮೇಜ್ ಆಫ್ ಕ್ರೈಸ್ಟ್ ಆರ್ ದಿ ಫಾರ್ಮ್ ಆಫ್ ಕ್ರೈಸ್ಟ್. ಅಂದ್ರೆ ಕ್ರಿಸ್ತನಂತೆ, ಕ್ರಿಸ್ತನ ಸಾರೂಪ್ಯವನ್ನು ನಿಮ್ಮಲ್ಲಿ ಬರುವ ತನಕ ನಾನು ನಿಮ್ಮ ವಿಷಯವಾಗಿ ಹೋರಾಡ. ಪ್ರಸವ ವೇದನೆ ಅಂದ್ರೆ ನನಗೆ ಬಹಳ ವೇದನೆ ನೋಡ್ರಿ. ಒಬ್ಬ ಸುವಾರ್ಥಿಕನ ಟಾರ್ಗೆಟ್ ಏನಾಗಿರ್ಬೇಕಂದ್ರೆ, ಒಬ್ಬ ಪ್ರಸಂಗಿಕನು ಅಥವಾ ಒಬ್ಬ ಉಪದೇಶಕನು ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಏನ್ ಮಾಡ್ಬೇಕಂದ್ರೆ ಕ್ರಿಸ್ತನಂತೆ ಏನ್ ಮಾಡ್ಬೇಕು? ಬೆಳೆಸ್ಬೇಕು. ತಾನೊಬ್ಬನೇ ಅಲ್ಲ, ಉಪದೇಶ ಮಾಡ್ತಕ್ಕಂಥ ನಾನೊಬ್ಬನೇ ಅಲ್ಲ. ಸಭೆ ಬಗ್ಗೆ ಆತನಿಗೆ ಪ್ರಸವ ವೇದನೆ ಇರ್ಬೇಕಂತೆ. ತಾನು ಯಾರಿಗೆ ವಾಕ್ಯ ಹೇಳಿದಾನೋ, ಯಾರನ್ನು ನಂಬಿಕೆಯಲ್ಲಿ ನಡೆಸಿದಾನೋ ಅವರೆಲ್ಲರಿಗೂ ಕ್ರಿಸ್ತನ ಸ್ವರೂಪ ಬರುವಂತೆ ಒಬ್ಬ ಪ್ರೀಚರು ಅಥವಾ ಒಬ್ಬ ಇವ್ಯಾಂಜಲಿಸ್ಟು ಅಥವಾ ಒಬ್ಬ ಬೋಧಕ ಕೆಲಸ ಮಾಡಬೇಕು. ಅದಕ್ಕೆ ಹೇಳ್ತಾನೆ, ನಿಮ್ಮೆಲ್ಲರ ವಿಷಯವಾಗಿ ನನಗೆ ಪ್ರಸವ ವೇದನೆ ಉಂಟು. ಅದಕ್ಕೆ ಪ್ರೀಚರ್ಸ್ ಬಹಳ ಹೋರಾಡ್ತಾ ಇರ್ತಾರೆ. ಯಾರಾದ್ರೂ ನಂಬಿಕೆಯಲ್ಲಿ ಬಿದ್ದೋದ್ರೆ, ಯಾರಾದ್ರೂ ಚರ್ಚಿಗೆ ಬಾರದೇ ಇದ್ರೆ, ಅವಿಶ್ವಾಸಿಗಳಾದ್ರೆ, ಲೋಕದಲ್ಲಿ ಬಿದ್ದೋದ್ರೆ ಅವ್ರ ಮನೆಗಳಿಗೆ ಹೋಗಿ ವಿಸಿಟ್ ಮಾಡಿ ಬುದ್ಧಿ ಹೇಳಿ, ಇವ್ರು ನಂಬಿಕೆಯಿಂದ ಬಿದ್ದು ಹೋಗ್ಬಾರ್ದು, ಎಲ್ಲೋ ಕ್ರಿಸ್ತನ ಸ್ವಾರೂಪ್ಯದಿಂದ ಬಿದ್ದು ಹೋಗ್ತಾ ಇದ್ದಾರೆ, ಇವ್ರು ಕ್ರಿಸ್ತನಂತ ಆಗ್ತಾ ಇಲ್ಲ, ಬೇರೆ ಏನೋ ಆಗ್ತಾ ಇದಾರೆ ಅಂತೇಳಿ ಪ್ರೀಚರ್ಸು ಅಥವಾ ಇವ್ಯಾಂಜಲಿಸ್ಟ್ಸು ಬೋಧಕರೆಲ್ಲರೂ ಕಳವಳಗೊಳ್ಳುತ್ತಾ ಇದ್ದಾರೆ. ಕಾರಣ ಏನಂದ್ರೆ ಪೌಲನು ಹೇಳ್ತಾನೆ, ನನ್ನ ಮಕ್ಕಳೇ, ಕ್ರಿಸ್ತನ ಸ್ವಾರೂಪ್ಯವು ನಿಮ್ಮಲ್ಲಿ ಉಂಟಾಗೋ ತನಕ ನನಗೇನಂತೆ? ಪ್ರಸವ ವೇದನೆ. ಒಂದೇ ದಿನಕ್ಕೆ ಬರ್ತಾ ಕ್ರಿಸ್ತನ ಸಾರೂಪ್ಯ ಏನ್ ಬದ? ಇಡೀ ನಮ್ಮ ಜೀವಮಾನವೆಲ್ಲ ಅದನ್ನ ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೆ ನಾವು ಆ ದೇವರ ವಾಕ್ಯ ಅಲ್ಲ, ಕ್ರಿಸ್ತನ ಲೈಫ್ ಸ್ಟೈಲ್, ಕ್ರಿಸ್ತನ ಕುರಿತು ನಾವೇನ್ ಮಾಡ್ಬೇಕಂದ್ರೆ ಧ್ಯಾನ ಮಾಡಬೇಕು. ಕ್ರಿಸ್ತನ ಆತನ ಲೈಫ್ನ ಬಗ್ಗೆ ಸ್ಟಡಿ ಮಾಡ್ಬೇಕು. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 28ನೇ ವಚನದಲ್ಲಿ ಕೂಡ ಪೌಲನು ಇಂಥದೇ ಒಂದು ಮಾತನ್ನು ಹೇಳ್ತಾನೆ ನೋಡಿ. 1:28 ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 28ನೇ ವಚನ.
ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಆತನಂದ್ರೆ ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ನೋಡ್ರಿ, ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರಯತ್ನಿಸುತ್ತಿದ್ದೇವೆ. ನೋಡ್ರಿ, ಒಬ್ಬ ಬೋಧಕನಿಗೆ ಟಾರ್ಗೆಟ್ ಇಲ್ಲಿದೆ. ಒಬ್ಬ ಉಪದೇಶನಿಗೆ ಇರ್ತಕ್ಕಂಥ ದೊಡ್ಡ ಮಹತ್ತರವಾದಂತ ಸವಾಲು ಏನಂದ್ರೆ, ಎಲ್ಲರಿಗೂ ನಾವು ಬಿಡದೆ ಕ್ರಿಸ್ತನನ್ನು ಪ್ರಸಿದ್ಧಪಡಿಸುತ್ತಾ, ಜ್ಞಾನದಿಂದ ಪ್ರತಿ ಮನುಷ್ಯನಿಗೆ ಬುದ್ಧಿಯನ್ನು ಹೇಳುತ್ತಾ, ಪ್ರತಿ ಮನುಷ್ಯನಿಗೆ ಉಪದೇಶ ಮಾಡುತ್ತಾ ಏನ್ ಮಾಡ್ತೀವಿ ಅಂದ್ರೆ, ಕ್ರಿಸ್ತನ ಸ್ವಾರೂಪ್ಯಕ್ಕೆ ಅಥವಾ ಕ್ರಿಸ್ತನ ಪರಿಪೂರ್ಣತೆಗೆ ಅವ್ರನ್ನೆಲ್ಲ ತರಬೇಕೆಂಬುದಾಗಿ ಅಪೋಸ್ತಲರು ಪ್ರಯಾಸ ಪಡ್ತಾ ಇದ್ವಿ. ಅಪೋಸ್ತಲರಾಗಿ ಅಥವಾ ಕ್ರಿಸ್ತನ ಶಿಷ್ಯರಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರಯಾಸ ಪಡ್ತಾ ಇದೀವಿ ಅಂತ ಹೇಳ್ತೇನೆ. ಆದ್ರಿಂದ ನಮ್ಮ ಈ ಉಪದೇಶಗಳು, ಈ ಕ್ಲಾಸುಗಳು ಇವೆಲ್ಲ ಯಾಕೆ ಬದರ? ಈ ತರಗತಿಗಳು ಬೈಬಲ್ ಕ್ಲಾಸಸ್ ಆಗಿರ್ಬೋದು, ಅಧ್ಯಯನ ಕೂಟಗಳಾಗಿರ್ಬೋದು, ಸೆಮಿನಾರ್ಗಳಾಗಿರ್ಬೋದು, ಅಥವಾ ಇನ್ನೇನೋ ಸ್ಪೆಷಲ್ ಕ್ಲಾಸ್ ಆಗಿರ್ಬೋದು, ಆರಾಧನೆಯಲ್ಲಿ ವಾಕ್ಯೋಪದೇಶ ಆಗಿರ್ಬೋದು, ಪ್ರತಿದಿನ ವಾಕ್ಯೋಪದೇಶ, ಇವೆಲ್ಲ ಏನಕ್ಕೆ ಹೇಳ್ತಾ ಇಲ್ಲ? ಇವೆಲ್ಲ ಏನಕ್ಕೆ ಬ್ರದರ್? ಏನಕ್ಕೆ? ಕ್ರಿಸ್ತನಂತ ಆಗಲ್ಲ. ಅಷ್ಟೇ ಬಿಟ್ರೆ ಯಾರಿಗೋ ಏನೋ ತೋರಿಸ್ಕೊಳಕ್ ನಾವು ಭಕ್ತಿಯಿಂದ ಇದ್ದೀವಿ, ನಾವು ಚೆನ್ನಾಗಿ ಕ್ಲಾಸ್ಗಳು ನಡೆಸ್ಕೊಳ್ತಾ ಇದೀವಿ ಅಂತ ಎಲ್ಲೋ ಏನೋ ಫೋಟೋಗಳು ಇಟ್ಬಿಟ್ಟು ನಮ್ಮ ಹೆಚ್ಚಳಿಕೆಯನ್ನು ತೋರಿಸ್ಕೊಳ್ಳಿಕ್ಕೆ ಅಲ್ಲ. ಸೊ ಅದಕ್ಕಿರ್ತಕ್ಕಂಥ ಏಕೈಕ ಮೋಟಿವ್ ಏನಂದ್ರೆ ಕ್ರಿಸ್ತನಂತೆ ಆಗಲ್ಲ. ಆದ್ರಿಂದ ನಾವು ಎಲ್ಲಾ ವಿಷಯಗಳಲ್ಲಿ ಕೂಡ ಕ್ರಿಸ್ತನಂತೆ ಅಥವಾ ಕ್ರಿಸ್ತನಂತಾಗಲು ಬೆಳಿಬೇಕೆಂಬ ಉದ್ದೇಶ ನಮ್ಮ ಮನಸ್ಸಲ್ಲಿ ಇರಬೇಕು. ನಾವು ರಕ್ಷಣೆಗೆ ಬಂದ ದಿನದಿಂದ, ಕ್ರೈಸ್ತರಾದ ದಿನದಿಂದ, ಅಥವಾ ದೇವರನ್ನು ಅರಿತಂತ ದಿನದಿಂದ, ನಮ್ಮ ಮುಂದಿನ ಭವಿಷ್ಯತ್ ಕಾಲದಲ್ಲಿ ಅಥವಾ ಕ್ರಿಸ್ತನ ಬರೋಣದವರೆಗೂ, ಅಥವಾ ನಾವು ಈ ಭೂಮಿ ಮೇಲಿಂದ ಎತ್ತಲ್ಪಡುವವರೆಗೂ, ನಮ್ಮ ಆಯುಷ್ಕಾಲ ಮುಗಿದ್ರೊಳಗಾಗಿಯೂ ನಮಗಿರ್ತಕ್ಕಂಥ ಗುರಿ ಏನಪ್ಪಾ ಅಂದ್ರೆ, ನಮಗಿರ್ತಕ್ಕಂಥ ಏಕೈಕ ಕೆಲಸ ಏನಂತ ಹೇಳಿದ್ರೆ, ನಾನು ಕ್ರಿಸ್ತನಂತೆ ಎಲ್ಲಾ ವಿಷಯಗಳಲ್ಲಿ ಬೆಳಿಬೇಕು. ನಮ್ಮ ಸಮಾಜದವರು, ಕುಟುಂಬದವರು, ನನ್ನ ನೆರೆಯವರು ನಾನು ನೋಡಿದ್ರೆ, ಓ ಈ ಮನುಷ್ಯ ಯಾರು ಫಾಲೋವರು, ಈ ಮನುಷ್ಯ ಯಾರನ್ನ ಅನುಸರಿಸ್ತಾ ಇದ್ದಾನೆ? ಕ್ರಿಸ್ತನನ್ನು ಇವರು ಕ್ರೈಸ್ತರು ಅಂತ ಅವರೇ ಹೇಳ್ಬೇಕು. ಈಗ ಹೆಂಗಿದೆ ಅಂದ್ರೆ, ನಾವು ಹೇಳ್ಕೊಳ್ಳೋದಲ್ಲ, ಅವ್ರು ಹೇಳೋದಲ್ಲ, ನಾವೇ ಹೋಗಿ ಹೇಳ್ಬೇಕು. ಹಂಗಾಗಿದೆ. ನಮ್ಮನ್ನು ಕುರಿತು ನಾವು ಕ್ರೈಸ್ತರು, ನಾವಿಲ್ಲಿ ಆರಾಧನೆ ಮಾಡ್ತಾ ಇದೀವಿ, ನಾವು ಕ್ರಿಸ್ತನ ಸಭೆಯವರು ಎಂಬುದಾಗಿ ನಾವೇ ಹೇಳ್ಕೊಳ್ಳುವಂಥ ಪರಿಸ್ಥಿತಿ. ಆ ರೀತಿ ಬೇಡ. ನಮ್ಮನ್ನು ನೋಡಿದವರು, ಓ ಈ ಮನುಷ್ಯ ಇದು ನೋಡ್ತಾ ಇದ್ರೆ ಕ್ರಿಸ್ತನಂತೆ ಬದುಕ್ತಾ ಇದ್ದಾನೆ, ಈತನ ಕ್ರಿಸ್ತನನ್ನು ಅನುಸರಣೆ ಮಾಡ್ತಕ್ಕಂಥ ವ್ಯಕ್ತಿ ಎಂಬುದಾಗಿ ಅನ್ಯ ಜನರು ಹೇಳ್ಬೇಕಂತೆ. ಯಾರು ಹೇಳ್ಬೇಕು ಬದ? ಅನ್ಯ ಜನರು ಹೇಳ್ಬೇಕು. ಸೊ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವರೇ ಏನ್ ಹೇಳ್ಬೇಕಂದ್ರೆ, ಓಹೋ ಇವರು ಕ್ರಿಸ್ತನನ್ನು ಅನುಸರಿಸ್ತಿದ್ದಾರೆ, ಕ್ರಿಸ್ತನಾಗಿ ಜೀವಿಸ್ಬೇಕು, ಕ್ರಿಸ್ತನಂತ ಆಗ್ಬೇಕು. ಇದೇ ಮಾತನ್ನು ಪೌಲನು ನೋಡ್ರಿ ಗಲಾತ್ಯವ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತಾನೆ ನೋಡಿ. ಗಲಾತ್ಯವ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ನೋಡಿ, ಪೌಲನು ಹೇಳ್ತೇನೆ, ನಾನು ನನ್ನ ಪಾಪಗಳ ವಿಷಯದಲ್ಲಿ ಸತ್ತೋಗಿದ್ದೇನೆ. ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಅಂದ್ರೆ ಮೀನಿಂಗ್ ಏನ್ ಬದರ್? ನಾನು ನನ್ನ ಪಾಪಗಳ ಅಪರಾಧಗಳ ವಿಷಯದಲ್ಲಿ ಏನಾಗಿದ್ದೇನೆ? ಸತ್ತು ಹೋಗಿದ್ದೇನೆ. ಪಾಪಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅರ್ಥ ಇದೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ ಅಂದ್ರೆ ಲಿಟ್ರಲ್ ಆಗಿ ಪೌಲನು ಕೂಡ ಯೇಸು ಕ್ರಿಸ್ತನ ಸತ್ತಂತೇನ ಆತನ ಶಿಲುಬೆಗೆ ಹಾಕಿದ್ರೆ, ಅದು ಲಿಟ್ರಲ್ ಮೀನಿಂಗ್ ಏನಂತ ಹೇಳಿದ್ರೆ, ಅದ್ರ ಇರ್ತಕ್ಕಂಥ ಭಾವ ಏನಂದ್ರೆ, ನಾನು ಪಾಪ ಅಪರಾಧಗಳ ವಿಷಯದಲ್ಲಿ ಸತ್ತು ಹೋಗಿದ್ದೇನೆ. ಅದನ್ನ ತಿಳಿಸ್ಲಿಕ್ಕೆ ನಾನು ಕ್ರಿಸ್ತನೊಂದಿಗೆ ಏನಾಗಿದ್ದೇನೆ? ಶಿಲುಬೆಗೆ ಹಾಕಿಸಲು. ಇನ್ನು ಜೀವಿಸುವುದು ಮತ್ತೆ ಪೌಲನು ಜೀವಿಸಲಿಲ್ಲ. ಪೌಲನು ಸತ್ತೋಗಿದ್ದ, ಪತ್ರಿಕೆಗಳು ಹೆಂಗ್ ಬರೆದು ಮತ್ತೆ ಹಾಗಾದ್ರೆ? ಈಗ ಜೀವಿಸುವುದು ನಾನಲ್ಲ ಅಂದ್ರೆ ಪೌಲನು ಸತ್ತೋಗಿದ್ದಾನೆ, ಏನು ಆತ್ಮನಾಗಿದ್ದಾನ ಅಥವಾ ದೆವ್ವವಾಗಿ ಬಂದಿದ್ದಾನ? ಆದ್ರೆ ಅರ್ಥ ಅದಲ್ಲ. ಇನ್ನು ಜೀವಿಸುವುದು ನಾನಲ್ಲ ಅಂತ ಹೇಳಿದ್ರೆ ಪಾಪಕ್ಕೆ ಸಂಬಂಧಪಟ್ಟಂತೆ ಜೀವಿತ ಇಲ್ಲ. ನಾನು ಕ್ರಿಸ್ತೊಳಗೆ ಸಿಗಾದ್ರೆ ನಾನು ಆ ವಿಷಯದಲ್ಲಿ ಯಾವಾಗಲೂ ಐ ಆಮ್ ಡೆಡ್, ಆಲ್ರೆಡಿ ಡೆಡ್. ಸೊ ಬದುಕುವುದು ಈಗ ನಾನಲ್ಲ. ಯಾರು ಬದುಕ್ತಾ ಇದಾರೆ ನೋಡಿ, ಕೆಳಗಡೆ ಓದಿ. ಕ್ರಿಸ್ತನು ನೋಡ್ರಿ, ಕ್ರಿಸ್ತನು ನೋಡ್ರಿ ಯಾರಲ್ಲಿ? ನನ್ನಲ್ಲಿ ಅಂದ್ರೆ ಪೌಲ. ಈ ಪತ್ರಿಕೆ ಯಾರು ಬರೀತಾ ಇದಾರೆ? ಪೌಲನು ಒಂದು ವೇಳೆ ಏನ್ ಹೇಳ್ತಾನೆ ಅಂದ್ರೆ, ನಾನು ಪೌಲನು ಅಲ್ಲ, ಪೌಲನು ಎಂಬ ವ್ಯಕ್ತಿ ಸತ್ತೋಗಿದ್ದಾನೆ. ಪೌಲನಿ ಎಂಬ ವ್ಯಕ್ತಿ ಏನಾಗಿದ್ದಾನೆ? ಸತ್ತೋಗಿದ್ದಾನೆ. ಕ್ರಿಸ್ತನೊಂದಿಗೆ ಏನಾಗಿದ್ದಾನೆ? ಶಿಲ್ಪಿ. ಈಗ ಜೀವಿಸೋದು ಯಾರಂತೆ? ನನ್ನಲ್ಲಿ ಯಾರು ಜೀವಿಸ್ತಾ ಇದ್ದಾರೆ? ಕ್ರೈಸ್ತರೊಳಗೆ ಯಾರು ಜೀವಿಸ್ಬೇಕು? ಹಂಗಾದ್ರೆ ಒಬ್ಬ ಪೌಲನಿಗೆ ಮಾತ್ರ ಅಲ್ಲ, ಕ್ರೈಸ್ತರೊಳಗೆ ಅಥವಾ ದೇವರ ಮಕ್ಕಳೊಳಗೆ ಯಾರು ಜೀವಿಸ್ತಾ ಇರ್ಬೇಕು? ಕ್ರಿಸ್ತನು ಜೀವಿಸ್ತಾ ಇದ್ದೀವಿ ಎಂಬುದಾಗಿ ಹೇಳ್ತೀವಿ.
ಆದ್ರೆ ಅದ್ರ ತಕ್ಕಂತ ಜೀವನ ಶೈಲಿ ಇದೆಯಾ? ಇಲ್ಲ ಬದರ್ ನಾನೆಲ್ಲ ಜೀವಿಸೋದು ಕ್ರಿಸ್ತನೇ ಜೀವಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ. ಮತ್ತೆ ಕ್ರಿಸ್ತನ ಜೀವಿಸ್ತಾ ಇದ್ರೆ ನಾವು ಒಳ್ಳೆಯವರಾಗಿರ್ತೀವ ಅಥವಾ ಕೆಟ್ಟವರಾಗಿರ್ತೀವ? ಕ್ರಿಸ್ತನ ನನ್ನೊಳಗೆ ಜೀವಿಸ್ತಾ ಇದ್ದ ನಾವು ಕ್ರಿಶ್ಚಿಯನ್ಸು, ನಾವು ಕ್ರಿಸ್ತನ ಸಭೆಯವರು ಅಂತ ಹೇಳ್ತೀವಿ, ಮತ್ತೆ ಸುಳ್ಳು ಹೇಳ್ತೀವಿ. ಆಗ ಕ್ರಿಸ್ತನ ಒಳಗಿದ ಕ್ರಿಸ್ತನ ಸುಳ್ಳು ಹೇಳ್ತಾನ? ಏನ್ ಬದರ್? ಕ್ರಿಸ್ತನ ಸುಳ್ಳು ಹೇಳ್ತಾನ. ಕ್ರಿಸ್ತನೊಳಗಿದ್ರೆ ಮೋಸ ಮಾಡ್ತೀವಿ. ಯಾರೋ ಒಬ್ರನ್ನ ಏನ್ ಮಾಡಿ ಚೀಟಿಂಗು, ಮೋಸ ಮಾಡಿ. ಕ್ರಿಸ್ತನ್ ಚೀಟಿಂಗ್ ಮಾಡೋ ವ್ಯಕ್ತಿನ ಏನ್ ಬದರ್? ಮೋಸ ಮಾಡೋಂಥ ವ್ಯಕ್ತಿ. ಮತ್ ನಾವ್ಯಾಕೆ ಮೋಸ ಮಾಡ್ತೀವಿ? ನೀವ್ ಯಾಕೆ ಮೋಸ ಮಾಡ್ತೀವಿ? ಅಂದ್ರೆ ನಮ್ಮೊಳಗೆ ಯಾರು ಜೀವಿಸ್ತಾ ಇಲ್ಲ? ನಾನಾಗೆ ಇದೀನಿ, ಆದ್ರಿಂದ ಸುಳ್ಳು ಮೋಸ ನನ್ನಿಂದ ಹೋಗ್ತಾ ಇಲ್ಲ. ಸೊ ಈ ಅಥವಾ ಕ್ರಿಸ್ತನ ಹೆಸರನ್ನು ನಾವು ಏನ್ ಮಾಡ್ತೇವೆ, ಒಂದು ಬ್ರ್ಯಾಂಡ್ ಆಗಿ ಉಪಯೋಗಿಸ್ತೀವಿ. ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಳ್ಳಿಕ್ಕೆ ಆ ಕ್ರೈಸ್ತನ ಎಂಬ ಹೆಸರನ್ನು ಒಂದು ಏನ್ ಮಾಡ್ತೀವಿ, ಬ್ರ್ಯಾಂಡ್ ಆಗಿ ಏನ್ ಮಾಡ್ತಾ ಇದೀವಿ. ಈಗ ಒಂದು ಆಪಲ್ ಫೋನ್ ಅಂತ ಹಾಕಿರ್ತಾರೆ ಬದರ್, ಅದನ್ನ ಬ್ರ್ಯಾಂಡ್ ಒಳಗಡೆ ಪಾರ್ಟ್ಸ್ ಅಲ್ಲಿ ಏನಿರುತ್ತೆ, ಈಗ ಈ ಐಫೋನ್ಸ್ ಎಲ್ಲ ಫೋನ್ಗಳು ಬಂದಿರ್ತವೆ ಬದರ್, ಆ ನೇಮ್ ಮಾತ್ರ ಯಾರ್ದು ಕಂಪನಿದೆ ಇರುತ್ತೆ, ಒಳಗಡೆ ಏನಿರುತ್ತೆ ಬೇರೆ ಬೇರೆ ಇರ್ತವೆ. ಬೇರೆ ಬೇರೆ ಇರ್ತಾವೆ ನೋಡ್ರಿ. ಈಗ ಚೈನಾ ಫೋನ್ಗಳು ತಗೋಬಾರ್ದು, ಎಲ್ಲ ಡೂಪ್ಲಿಕೇಟ್ ಇರ್ತಾವ ಅಂತಾರೆ, ಹೌದಲ್ಲ ಬದರ್? ಈಗ ಫೋನ್ ಅದೇ ಇರುತ್ತೆ, ನೋಕಿಯಾ ಅಂತ ಇರುತ್ತೆ, ಅಥವಾ ವಿವೋ ಅಂತ ಇರುತ್ತೆ, ಅಥವಾ ಏನೋ ಒಂದು ಇರುತ್ತೆ, ಆಪಲ್ ಫೋನ್ ಅಂತ ಇರುತ್ತೆ, ಆದ್ರೆ ಒಳಗಡೆ ಪಾರ್ಟ್ಸು ಆ ರೀತಿ. ಈಗ ನಮ್ಮಗಳ ಪರಿಸ್ಥಿತಿ ಏನಂತಿದ್ರೆ, ನಾವು ಕ್ರೈಸ್ತರನ್ನು ತೋರಿಸ್ಕೊಳ್ಳಿಕ್ಕೆ ಯಾರ ಹೆಸರನ್ನು ಬಳಕೆ ಮಾಡ್ಕೊಳ್ತಾ ಇದೀವಿ? ಈಗ ಕ್ರಿಸ್ತನ ಸಭೆ ಅಂತೀವಿ, ಯಾರ ಹೆಸರು ಬಳಸ್ಕೊಂಡಿ ನಾವು? ಅದ್ರ ಒಳಗೆ ಯಾರಿಲ್ಲ? ಏನು ಅದೇ ಹೆಸರು ಮಾತ್ರ ಆಪಲ್, ಒಳಗೆ ಮಾತ್ರ ಯಾವುದು ಅರ್ಥ ಆಯ್ತಲ್ಲ, ಯಾವುದೋ ಒಂದು ಡೂಪ್ಲಿಕೇಟ್ ಪಾರ್ಟ್ಸ್ ಇದೆ, ಸೇಮ್. ಆದ್ರಿಂದ ಕ್ರಿಸ್ತನ ಹೆಸರನ್ನು ನಮ್ಮ ಅಸ್ತಿತ್ವಕ್ಕೆ ಅಥವಾ ನಾವು ಕ್ರಿಶ್ಚಿಯನ್ಸ್ ಎಂಬುದಾಗಿ ತೋರಿಸ್ಕೊಳ್ಳಿಕ್ಕೆ ಆ ಹೆಸರನ್ನು ಬಳಸಬಾರ್ದು. ಕ್ರಿಸ್ತನ ಹೆಸರನ್ನು ಬಳಸು, ಆದ್ರೆ ಪೌಲನು ಹೇಳ್ತಾನೆ, ಇನ್ನು ಜೀವಿಸುವುದು ನನ್ನೊಳ್ಳೆ. ಆದ್ರಿಂದ ನಮ್ಮಲ್ಲೇ ಯಾರು ನಾನು ಕ್ರಿಸ್ತನಂತ ಆದ್ರೆ ತಾನೇ ನನ್ನೊಳಗೆ ಯಾರು ಇರ್ತಾರೆ? ಏನ್ ಬದ? ಕ್ರಿಸ್ತನಂತ ಆದ್ರೇನೆ. ಒಬ್ಬ ವ್ಯಕ್ತಿಯಲ್ಲಿ ಕ್ರಿಸ್ತನ ಇದಾನ ಇಲ್ಲ ಅಂತ ಹೇಳ್ಬೋದಾ? ಇಲ್ಸನ್ ಬದರ್ ಹೇಳ್ಬೋದಾ? ಒಬ್ಬ ವ್ಯಕ್ತಿ ಆರಾಧನೆಗೆ ಬರ್ತಾನೆ, ಕ್ರಿಸ್ತನ ಸದಸ್ಯ, ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ, ಕೆಟ್ಟ ಮಾತು ಮಾತಾಡ್ತಾನೆ, ಹೊಡಿತಾನೆ, ಬಡಿತಾನೆ, ಅಥವಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾನೆ, ಡ್ರಗ್ಸ್, ಬೀಡಿ, ಸಿಗರೆಟ್, ಲಂಚ ಇವೆಲ್ಲದರೊಳಗೆ ಇರ್ತಾನೆ. ಆರಾಧನೆಗೆ ಬರ್ತಾನೆ, ನಾನು ಕ್ರಿಶ್ಚಿಯನ್ ಅಂತ ಹೇಳ್ತಾನೆ, ಐ ಎಮ್ ಎ ಚರ್ಚ್ ಆಫ್ ಕ್ರೈಸ್ಟ್ ಮೆಂಬರ್ ಅಂತಾನೆ, ನಾನು ಪಾಪಗಳ ವಿಷಯದಲ್ಲಿ ಸತ್ತೋಗಿದ್ದೀನಿ ಬದರ್, ನಾನು ದೀಕ್ಷಾಸ್ನಾನ ಹೊಂದಿದ್ದೀನಿ ಬದರ್, 16 ವರ್ಷ ಆಯ್ತು, 20 ವರ್ಷ ಆಯ್ತು ಅಂತೀನಿ. ಸೊ ಅಂತ ವ್ಯಕ್ತಿಗಳ ಕ್ರಿಸ್ತರಿದಾನ ಏನ್ ಬದ? ಮತ್ತೆ ಯಾಕೆ ಹೆಸರು? ನಾನು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ಳಿಕ್ಕೆ, ಐ ಎಮ್ ಎ ಚರ್ಚ್ ಆಫ್ ಕ್ರೈಸ್ಟ್ ಮೆಂಬರ್ ಅನ್ಕೊಳ್ಳಿಕ್ಕೆ ಯಾವ ಹೆಸರನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ? ಅರ್ಥ ಆಗ್ತದೆ ಸಿಸ್ಟರ್? ಸೊ ಅದು ನಿರುಪಯುಕ್ತವಾದಂಥ ಸಂಗತಿ. ಆದ್ರಿಂದ ನಾವು ನಮ್ಮೊಳಗೆ ಯಾರು ಜೀವಿಸ್ಬೇಕಂದ್ರೆ ಕ್ರಿಸ್ತನೇ ಜೀವಿಸ್ಬೇಕು. ಕಾರಣ ಏನಂತ ಹೇಳಿದ್ರೆ ಹೇಳ್ತಾನೆ ನೋಡ್ರಿ, ಅದನ್ನೇ ಬಿಟ್ಟ ಭಾಗ ಓದಿ ಬದರ್. ಈಗ ನೋಡಿ, ಈಗ ಶರೀರದಲ್ಲಿರುವ ಪೌಲನೆಂಬ ನಾನು ಜೀವಿಸುವುದು ಹೇಗೆಂದರೆ, ನೋಡ್ರಿ, ದೇವಕುಮಾರನ ಮೇಲಣ. ಈಗ ನಾನು ಜೀವಿಸ್ತಾ ಇರೋದು ಯಾರ ಮೇಲೆ ನಂಬಿಕೆಯಿಂದ? ಕ್ರಿಸ್ತನ ಯಾರಂತೆ? ನಮಗೇನಿರ್ಬೇಕು? ಕ್ರಿಸ್ತನ ಯಾರಂತ ನಂಬಿಕೆ ಇರಬೇಕು. ಅದನ್ನು ಬಿಟ್ಟು ಬೇರೆ ನಂಬಿಕೆ ಇದ್ರೆ ಅದು ನಿತ್ಯ ಜೀವಕ್ಕೆ ನಡೆಸುವಂತ ನಂಬಿಕೆ ಅಲ್ಲ, ಅದು ವ್ಯರ್ಥವಾದಂತ ನಂಬಿಕೆ. ಪೌಲನು ಹೇಳ್ತಾನೆ, ನನ್ನ ನಂಬಿಕೆ ಏನಂದ್ರೆ ದೇವಕುಮಾರನಾದಂತ ಕ್ರಿಸ್ತ ಯೇಸುವಿನ ಮೇಲಿನ ನಂಬಿಕೆ. ಸೊ ಕ್ರಿಸ್ತನ ಬಗ್ಗೆ ನಿನ್ನ ನಂಬಿಕೆ ಏನಂದ್ರೆ ಆತನ ಯಾರು? ದೇವಕುಮಾರನೆಂಬುದ ನಂಬಿಕೆನೇ ನಿನಗಿರ್ಬೇಕು. ಅದಕ್ಕೆ ಮೇಲೆ ಇರಬಾರ್ದು, ಅದು ಕಡಿಮೆನೋ. ದೇವಕುಮಾರನ ಬಿಟ್ಟು ಆ ಸ್ಥಾನದಲ್ಲಿ ಬೇರೆ ಏನಾದ್ರೂ ಫಿಲ್ ಮಾಡಿದ್ರೆ, ಆ ಶಬ್ದ ತೆಗೆದು ಬೇರೆ ಏನಾದ್ರೂ ಇಟ್ಕೊಂಡ್ರೆ ಅದು ಸರಿಯಾದಂತ ನಂಬಿಕೆ ಅಲ್ಲ. ಈಗ ನಾನು ಸತ್ತೋಗಿದ್ದೇನೆ, ಕ್ರಿಸ್ತನೊಳಗೆ ಜೀವಿಸ್ತೇನೆ. ಈಗ ನಾನು ಜೀವಿಸ್ತಾ ಇರ್ತಕ್ಕಂಥ ಜೀವಿತವು ಯಾವುದಂತ ಹೇಳಿದ್ರೆ, ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ತಾನು ಒಪ್ಪಿಸಿಕೊಂಡಂತ ದೇವಕುಮಾರನ ಮೇಲ ನಂಬಿಕೆಯಿಂದಲೇ ನಾವು ಜೀವಿಸ್ತಾ ಇದ್ದೀನಿ ಅಂತ. ಎಂತ ಒಳ್ಳೆ ಮಾತು ನೋಡಿ. ಪೌಲನು ಯಾವ ನಂಬಿಕೆಯಿಂದ ಜೀವನ ಮಾಡ್ತಾ ಇದ್ದ ಬದರ್? ದೇವಕುಮಾರನ ಮೇಲೆ. ಆತ ಏನ್ ಮಾಡಿದ ಅಂದ್ರೆ, ನನಗೋಸ್ಕರ ತನ್ನನ್ನು ತಾನು ಏನ್ ಮಾಡಿದಾನಂತೆ? ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ತಾನು ಏನ್ ಮಾಡಿದಾನೆ? ಓದಿ ಬದರ್. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಏನ್ ಮಾಡಿದ ಬದರ್? ತನ್ನನ್ನು ಏನಕ್ಕೆ ಒಪ್ಪಿಸಿದ? ಯಾರಿಗ ಒಪ್ಪಿಸಿದ? ನನ್ನ ಮಾತು ಅರ್ಥ ಆಗ್ತದೆ ಬದರ್? ಒಪ್ಪಿಸಿದ್ರಂತೆ. ಏನಕ್ಕೆ ಒಪ್ಪಿಸಿದ? ಯಾರು? ದೇವಕುಮಾರನು ನನ್ನನ್ನು ಪ್ರೀತಿಸಿ ತನ್ನನ್ನು ತಾನು ಏನ್ ಮಾಡದಂತೆ? ಯಾವುದಕ್ಕೆ ಒಪ್ಪಿಸ್ಬಿಟ್ಟ? ಯಾವುದಕ್ಕೆ ಬದರ್ ಸಿಸ್ಟರ್? ಯಾವುದಕ್ಕೆ? ಮರಣಕ್ಕೆ.
ಏನ್ ಬ್ರದರ್? ಮರಣಕ್ಕೆ ತನ್ನನ್ನು ತಾನು ಏನ್ ಮಾಡ್ದ? ಒಪ್ಪಿಸ್ದ ಬ್ರದರ್. ಈಗ ಯಾವ್ದಾದ್ರು ಕುರಿ ನೀವು ಕಡಿಬೇಕಂದ್ರೆ ಬಲಿ ಕೊಡ್ಬೇಕು, ಈ ಕುರಿ ಕೋಣ ಕೊಡ್ಬೇಕು. ನನ್ನ ಕಡೆ ನೋಡಿ ಸಿಸ್ಟರ್, ಕುರಿ ಕೋಣ ದೇವ್ರಿಗೆ ಬಿಟ್ಟಿರ್ತಾರೆ ನೋಡಿ, ಅದ್ನೇನ್ ಮಾಡ್ಕೊಳ್ತಾ ಇರ್ತಾರೆ, ಅದು ಬರಲ್ಲ ಅಂದ್ರೆ ಏನ್ ಮಾಡ್ತಾ ಇರ್ತಾರೆ, ಎಳ್ಕೊಂಡು ಹೋಗಿ ಬಲವಂತ ಅದು ಪಾಪ ಕಾಲು ಹಿಂಗ್ ಮಾಡ್ತಾ ಇರ್ತಾರೆ. ನೋಡಿದ್ರೆ ಬರಲ್ಲ ಬರಲ್ಲ ಅಂತ ಇರ್ತದೆ, ಒದ್ದಾಡ್ತದೆ. ಆದ್ರೂ ಮನುಷ್ಯ ಏನ್ ಮಾಡ್ತಾರೆ, ಎಳ್ಕೊಂಡು ಹೋಗಿ ಏನ್ ಮಾಡ್ತಾರೆ ಅಲ್ಲಿ. ಹಾಗೇನಾದ್ರೂ ಕ್ರಿಸ್ತನು ಎಳ್ಕೊಂಡು ಹೋದ್ರ ಇಲ್ಲ ಆತ್ನೇ ಹೊಂದಂತೆ. ಏನ್ ಸಿಸ್ಟರ್, ಈ ಕುರಿ ಕೋಣನ ಬಲವಂತವಾಗಿ ಅದು ಬರಲ್ಲ ಅಂದ್ರೆ ಏನ್ ಮಾಡ್ತಿರ್ತಾರೆ, ನೀನ್ ಬಾ, ನೀನ್ ಈ ದೇವ್ರಿಗೆ ಬಿಟ್ಟರು ನೀ ಬರಲ್ಲ ನಡೆಯಲ್ಲ ಅಂತೇಳಿ, ಅದು ಬೇಡ ಅಂದ್ರೆ ಏನ್ ಮಾಡ್ತಿರ್ತಾರೆ, ನಾನು ಒಪ್ಸಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇರ್ತಾರೆ ಬಲವಂತಾಗಿ. ಕ್ರಿಸ್ತನ ಆ ರೀತಿ ತನ್ನ ಆತ ಹೋಗಿ ಸರೆಂಡರ್ ಆದಂತೆ, ಕಡೀರಿ ಅಂತ ಆತನೇ ಸ್ವಇಚ್ಛೆಯಿಂದ ಹೋಗಿ ಏನ್ ಮಾಡಿದ ಮದ ನಮಗೋಸ್ಕರ ಏನದ ಕಾರಣ ಏನಂದ್ರೆ ನಮ್ಮ ಮೇಲೆ ಆತಗಿರ್ತಕ್ಕಂಥ ಪ್ರೀತಿ. ಆದ್ದರಿಂದ ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನನ್ನು ತಾನು ಮರಣಕ್ಕೆ ಒಪ್ಪಿಸಿಕೊಟ್ಟಿದ್ದಾನೆ. ಆತನು ದೇವಕುಮಾರನೆಂಬ ನಂಬಿಕೆಯಿಂದ ನಮ್ಮ ಜೀವಿತವನ್ನು ಮುಂದುವರಿಸಬೇಕು ಮತ್ತು ಕ್ರಿಸ್ತನು ನನ್ನಲ್ಲಿ ಇದ್ದಾನೆ ಎಂಬ ಸೆನ್ಸಿಂದ ನಾವು ಬದುಕಬೇಕು. ಆ ಸೆನ್ಸ್ ಇಲ್ಲ ಅಂದ್ರೆ ನಾವು ಹೇಗೆ ಬೇಕಾದ್ರೂ ಬದುಕ್ತೀವಿ. ಕ್ರಿಸ್ತನ ನನ್ನೊಳಗಿದ್ದಾನೆ, ನಾನು ಕ್ರಿಸ್ತನಂತೆ ಬೆಳೀತಾ ಇದ್ದೀನಿ ಎಂಬ ಈ ಪ್ರಾಸೆಸ್ಸು, ಕ್ರಿಸ್ತನಂತ ಆಗಲು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಎಂಬುದನ್ನು ಮರೆತರೆ ಒಬ್ಬ ದೇವ್ರ ಮಕ್ಳು ಏನಾಗ್ತಾರೆ ಅಂದ್ರೆ ಅವ್ರಿಗೆ ತಮಗೆ ಇಷ್ಟ ಬಂದಂಥ ರೀತಿಯಲ್ಲಿ ಏನ್ ಮಾಡ್ತಾರೆ, ಕ್ರಿಸ್ತನಂತ ಆಗಲು ಮನಸ್ಸಿಲ್ಲ ಅಂದ್ರೆ, ಕ್ರಿಸ್ತನ ನನ್ನೊಳಗಿದ್ದಾನೆ ಎಂಬ ವಿಷಯವನ್ನು ಮರೆತರೆ ಮನುಷ್ಯರು ಏನ್ ಮಾಡ್ತಂದ್ರೆ ಲೋಕದ ಮರ್ಯಾದೆಗೆ ಅನುಸಾರವಾಗಿ ಬದುಕಲಿಕ್ಕೆ ಏನ್ ಮಾಡ್ತಾರೆ ಪ್ರಾರಂಭ. ಏನಾದ್ರೂ ಆದ್ರೂ ಬೆಳೆದ ಎಲ್ರು ಯಾರು ಕರೆಕ್ಟ್ ಇದ್ದಾರೆ, ನಾನೊಬ್ನೇನಾ, ಎಲ್ರು ಕಳ್ರಿರ್ತಾನೆ, ಎಲ್ರು ಮೋಸ ಮಾಡೋರ್ತಾನೆ, ಎಲ್ರು ಪ್ರಪಂಚನ ಹೆಂಗಿದೆ ಬದಾರ, ಪ್ರಪಂಚನ ಹೆಂಗೆ, ನನ್ನ ಸುತ್ತಮುತ್ತಲ ಇರೋರೆಲ್ಲ ಹಾಗೆ ಇದ್ದಾರೆ, ನನ್ನೊಬ್ಬನೇ ದೇವ್ರು ನೋಡ್ತಾನೆ ಬದಾರ್ ಅಂತ ಈ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಅದು ಸರಿಯಾದದ್ದು ಅಲ್ಲ. ಆದ್ರಿಂದ ಕ್ರಿಸ್ತನು ನನ್ನೊಳಗಿದ್ದಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ಆತನು ನನ್ನನ್ನು ಪ್ರೀತಿಸಿ ನನಗಾಗಿ ತನ್ನನ್ನು ತಾನು ಏನ್ ಮಾಡಿದ್ದಾನೆ, ಸ್ವಇಚ್ಛೆಯಿಂದ ಒಪ್ಪಿಸಿ ಮರಣಕ್ಕೆ ಏನ್ ಮಾಡಿದ್ದಾನೆ, ಒಪ್ಪಿಸ್ಕೊಂಡು ಆತನು ದೇವಕುಮಾರನು ಎಂಬುದಾಗಿ ನಂಬಿ ಆ ನಂಬಿಕೆಯಲ್ಲಿ ಮುಂದುವರೆದು ಕ್ರಿಸ್ತನ್ ನನ್ನಲ್ಲಿ ಇದ್ದಾನೆ ಎಂಬ ಭಾವನೆಯಿಂದ ಮನುಷ್ಯರು ಬದುಕಿದ್ರೆ ಅವರು ದಿನೇ ದಿನೇ ಎಲ್ಲಾ ವಿಷಯಗಳಲ್ಲಿ ಯಾರಂತ ಆಗ್ತಾರೆ. ಇಲ್ಲ ಅಂದ್ರೆ ಅವರು ಕ್ರಿಸ್ತನಂತ ಆಗಲು ಸಾಧ್ಯವೇ ಇಲ್ಲ. ಅವ್ರ ಜೀವನ ಪೂರ್ತಿ ವಾಕ್ಯ ಕೇಳ್ತಿದ್ರು, ಒಂದು 100 ವರ್ಷ ಬದುಕಿದ್ರು ಯಾರಂತ ಆಗಲ್ಲ. ಇವತ್ತು ಬಹಳ ಜನ ಬ್ರದರ್, ನಾವು ಪೂರ್ವಿಕರು, ನಮ್ಮಪ್ಪ, ನಮ್ಮ ತಾತ ರೆವರೆಂಡು, ನಮ್ಮಪ್ಪ ರೆವರೆಂಡು, ನಮ್ಮ ಅಜ್ಜ ರೆವರೆಂಡು, ನಮ್ಮ ದೊಡ್ಡಪ್ಪ ಇದು ಪಾಸ್ಟ್ರು, ನಮ್ದೆಲ್ಲ ತಲಾಂತರಗಳಿಂದ ಏನು ನಾವೆಲ್ಲ ಕ್ರಿಶ್ಚಿಯನ್ಸು ಫ್ಯಾಮಿಲಿ ಅಂತ ಹೇಳ್ತಾರೆ. ಆದ್ರೆ ನೋಡಿದ್ರೆ ಸಂಡೇ ಆರಾಧನೆ ಏನಾಗಿರಲ್ಲ, ಏನಾಗಿರ್ತಾರೆ ಬ್ರದರ್, ಆಬ್ಸೆಂಟ್ ಆಗಿರ್ತಾರೆ. ಬೀದಿಯಲ್ಲಿ ನಿಂತ್ಕೊಂಡು ಎಲ್ಲ ಏನ್ ಮಾಡಿ ಜೋರಾಗಿ ಕೂಗಾಡ್ತಾ ಇರ್ತಾರೆ. ಏನ್ ಮಾಡ್ತಾರೆ ಸಿಸ್ಟರ್, ಜೋರಾಗಿ ಕೂಗಾಡ್ತಾ ಇರ್ತಾರೆ. ಸೊ ಆ ರೀತಿಯಾಗಿದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ, ಅನ್ಯ ಜನರಿಗೆ ಏನ್ ಹೇಳ್ತೀವಿ, ಲೋಕದ ಜನರಿಗೆ, ನೋಡಪ್ಪ ನಾವು ಕ್ರಿಶ್ಚಿಯನ್ಸು, ನಮ್ಮಲ್ಲಿ ಯಾರಿಲ್ಲ, ನಾವು ಕ್ರಿಶ್ಚಿಯನ್ಸ್ ಆಗಿರೋದು, ನಮ್ಮಲ್ಲಿ ಯಾರಿಲ್ಲ, ಕ್ರಿಸ್ತನಿಲ್ಲ ಅಂತ ಹೇಗೆ ಹೇಳಿದ್ರೆ ನಿನ್ನ ಮಾತು, ನಿನ್ನ ವರ್ತನೆ, ನಿನ್ನ ಬಿಹೇವಿಯರು, ನೀನು ಬದುಕುವಂತ ಶೈಲಿನೇ ಹೇಳುತ್ತೆ ನಿನ್ನಲ್ಲಿ ಯಾರಿಲ್ಲ. ಕ್ರಿಸ್ತನಿದ್ರೆ ನಾವು ಒಂದು ರೀತಿ ನಡೀತೀವಿ, ಕ್ರಿಸ್ತನಿಲ್ಲ ಅಂದ್ರೆ. ಆದ್ರಿಂದ ಕ್ರಿಸ್ತನ ನಮ್ಮೊಳಗಿದ್ರೆ ನಾವು ಕ್ರಿಸ್ತನಂತ ಆಗಲು ಸಾಧ್ಯ ಇದೆ. ನಾವೆಲ್ಲಾ ವಿಷಯಗಳಲ್ಲಿ ಕ್ರಿಸ್ತನೇ ಬೆಳಿಬೇಕು, ಆತನಂತ ಆಗ್ಬೇಕೆಂಬ, ಆತನಿಗೆ ಸಮಾನವಾದ ಆತನ ಸ್ವಾರೂಪ್ಯವನ್ನು ಪಡಿಬೇಕೆಂಬುದಾಗಿ ಪ್ರತಿದಿನ ಲೇಖನಗಳ ಅಧ್ಯಯನ ಮಾಡಿ ಆತನ ಜೀವನ ಶೈಲಿಯನ್ನು ಏನ್ ಮಾಡ್ಬೇಕಂದ್ರೆ ನಾವು ಅಳವಡಿಸ್ಕೊಳ್ಬೇಕು. ಅದಕ್ಕಾಗಲೇ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸ್ಕೊಳ್ಳಿ, ಬೇರೆ ಉದ್ದೇಶ ಇಲ್ಲ. ಆದ್ರಿಂದ ಆತನ ನಮಗೆ ಏನಾಗಿದೆ, ರೋಲ್ ಮಾಡಲ್. ನಮ್ಗೆ ರೋಲ್ ಮಾಡಲ್ ಯಾರು ಬದರ್? ಮೋಡಿ ಅಲ್ಲ, ಅಥವಾ ಸಿದ್ದರಾಮಯ್ಯ ಅಲ್ಲ, ಅಥವಾ ಇನ್ನೊಬ್ರು ಯಾರೋ ಫಿಲಮ್ ಸ್ಟಾರ್ ಅಲ್ಲ, ಸಚಿನ್ ತೆಂಡೂಲ್ಕರ್ ಅಲ್ಲ. ನಮ್ಗೆಲ್ಲ ರೋಲ್ ಮಾಡಲ್ ಯಾರು ಸಿಸ್ಟರ್? ಗಟ್ಟಿಯಾಗಿ ಹೇಳಿ ಎಲ್ಲರೂ, ನಮ್ಗೆ ರೋಲ್ ಮಾಡಲ್ ಯಾರು? ಯೇಸು ಕ್ರಿಸ್ತನ, ಆತನೇ ರೋಲ್ ಮಾಡಲ್ಲ. ಹೌದಾ? ಮಾದರಿ ಅಂತಾರೆ ಕನ್ನಡದ, ಏನಂತಾರೆ? ಮಾದರಿ. ಪೇತ್ರ ಬರೆದ ಮೊದಲನೇ ಪತ್ರಿಕೆ ನೋಡಿ, 2ನೇ ಅಧ್ಯಾಯ 20ನೇ ವಚನದಲ್ಲಿ ಈ ರೀತಿಯಾಗಿರುತ್ತೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಓಕೆ, ಕ್ರಿಸ್ತನು ಸಹ ನೋಡ್ರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದರು. ನೋಡ್ರಿ,
ಮಾದರಿಯನ್ನು ಏನ್ ಮಾಡಿದಾನೆ? ತೋರಿಸಿ ಹೋದ. ತೋರಿಸಿ ಹೋದರಂತೆ. ಯಾರು? ಯೇಸು. ಯೇಸು ಕ್ರಿಸ್ತ. ನಮಗೋಸ್ಕರ ಏನ್ ಮಾಡಿದ್ರೆ? ಮಾದರಿ ತೋರಿಸಿ ಹೋಗಿದ್ದಾರೆ. ಮಾದರಿ ಅಂದ್ರೆ ಏನ್ ಬದ? ಅಂದ್ರೆ ಎಕ್ಸಾಂಪಲ್ ಅಂತೀವಿ. ಎಕ್ಸಾಂಪಲ್, ಮಾದರಿ, ಅನುಕರಣೆ ಮಾಡಕ. ನಮ್ಮೆಲ್ಲರಿಗೂ ಮಾದರಿ, ರೋಲ್ ಮಾಡೆಲ್ ಯಾರಂತೆ? ಯೇಸು. ಆತನ ಹೆಜ್ಜೆ ಜಾಡನ್ನು ಬಿಟ್ಟು ಹೋಗಿದ್ದಾನಂತೆ. ಹೆಜ್ಜೆ ಜಾಡ ಅಂದ್ರೆ ಗೊತ್ತಾ? ಈಗ ಈಗ ಮಳೆ ಬಂದಿರ್ತ ನೋಡ್ರಿ, ಇವ್ರು ನಮ್ಮ ಬ್ರದರ್ ಕೆಸರಿದೆಯಾ? ಯಾರಾದ್ರೂ ನಡ್ಕೊಂಡು ಹೋದ್ರೆ ಏನ್ ಬೀಳ್ತಾವ? ಅಲ್ಲಿ ಫುಟ್ ಸ್ಟೆಪ್ಸ್ ಬೀಳ್ತವೆ, ಹೌದಲ್ವಾ? ನಾವೇನ್ ಮಾಡ್ತೀವಿ ಅಂದ್ರೆ ಆ ಹೆಜ್ಜೆ ಅದರಲ್ಲಿ ಕಾಲಿಟ್ಟು ಬರಬೇಕು. ಯಾಕಂದ್ರೆ ಅಲ್ಲಿ ಆ ಹೆಜ್ಜೆಯಲ್ಲಿ ನಡೆದಿದ್ರೆ ಅಲ್ಲಿ ನೀರಿರಲ್ಲ, ಸ್ವಲ್ಪ ಏನಾದ್ರು ತೇವ ಆಗಿರುತ್ತೆ. ಆ ಹೆಜ್ಜೆ ಜಾಡಲ್ಲಿ ನಡೆದ್ರೆ ಫುಟ್ ಪ್ರಿಂಟ್ಸ್ ಅದು ಬಿದ್ದಿರ್ತೇವೆ. ಈಗ ನಮ್ಮ ಕೆಲಸ ಏನಂದ್ರೆ, ಕ್ರಿಸ್ತನ ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದನೋ ಅದರಲ್ಲಿ ನಮ್ಮ ಹೆಜ್ಜೆಯನ್ನ ಪಕ್ಕಕ್ಕಲ್ಲ ಮತ್ತೆ ಅದರಲ್ಲೇ ಏನ್ ಮಾಡ್ಬೇಕು. ಈಗ ನೋಡ್ರಿ, ಕೆಲವರು ಹಿಂದೂಗಳು ಇರ್ತಾರೆ, ಇದು ದೇವಿದು ಪಾದ ಪೂಜೆ ಪಾದ ಅಂತೇಳಿ ಎಲ್ಲೆಲ್ಲಿ ಪಾದಗಳು ಇರ್ತಾವ, ಪಾದಗಟ್ಟೆ ಆಂಜನೇಯ ನೋಡಿದ್ರ? ನಮ್ಮ ಮನೆ ಹತ್ರ ಒಂದಿತ್ತು, ನಮ್ಮ ಮನೆ ಹತ್ರ ಒಂದು ಇತ್ತು, ಅಲ್ಲಿ 2 ಇದ್ದು. ನಾವು ಸ್ಕೂಲ್ಗೆ ಹೋಗಿ ಬರ್ಬೇಕಾದ್ರೆ ಅಲ್ಲಿಗೆ ಹೋಗಿ ಅದಕ್ಕೆ ಹೂ ಹಾಕಿ ಬರ್ತಿದ್ದೆ ನಾನು. ಇಲ್ಲಿ ಯಾರು ಬಂದಿದ್ದಾರೆ? ಇಲ್ಲಿ ದೇವರು ಇಳಿದ್ಬಿಟ್ಟು ಹೋಗಿದ್ದಾನೆ, ಆತನ ಪಾದಗಳು ಇವು ಅಂತೆ. ನೋಡಿದ್ರೆ ಗೊತ್ತಿದೆ ಸಿಸ್ಟರ್ ನಿಮ್ಗೆ? ಅಲ್ಲೆಲ್ಲಿ ಗುಡ್ಡದ ಮೇಲೆ ಅಲ್ಲಿ ಇರ್ತದೆ ದೇವ್ರ ಪಾದಗಳಂತೇಳಿ, ಅದಕ್ಕೆಲ್ಲ ತೊಳೆದು ಹೂನಾರ ಹಾಕಿ ಏನ್ ಮಾಡ್ತಾರೆ ಭಕ್ತಿಯಿಂದ. ಸೊ ನಾವು ಚಿಕ್ಕಂದೆಲ್ಲ ಆ ಕೆಲಸ ಮಾಡಿದ, ಮನೆ ಹತ್ರ ಇತ್ತು ಅದು. ದೇವರು ಮೇಲೆ ಹೋಗ್ಬೇಕಾದ್ರೆ ಕೆಳಗೆ ಇಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಇಲ್ಲಿ ಇಳಿದಾನೆ, ಅದಕ್ಕೆ ಆತನ ಫುಟ್ ಪ್ರಿಂಟ್ಸು ಇದೆ ಅಂತೇಳಿ ಅದನ್ನೆಲ್ಲ ತೊಳೆದ್ಬಿಟ್ಟು ನಾವು ಸಾಟರ್ಡೇ ಹಾಫ್ ಡೇ ಇರ್ತಲ್ಲ ಸ್ಕೂಲು, ಅವಾಗೆಲ್ಲ ಹೋಗ್ಬಿಟ್ಟು ನಾವು ಅದನ್ನು ತೊಳೆದು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೂ ಕಿತ್ಕೊಂಡು, ಅದೇನು ದುಡ್ಡು ಕೊಟ್ಟಿದ್ದಲ್ಲ, ಅಲ್ಲಿ ಕಿತ್ಕೊಂಡ್ ಬಂದಿದ್ದು, ಕಳತನ ಮಾಡಿದ್ದುವೆ ಅವ್ರು ಕೊಡೋದು ಇವ್ರು ಕೊಡೋದೆಲ್ಲ ಮಾಡಿ ಆ ಹೂನೆಲ್ಲ ತಕೊಂಡು ಅಲ್ಲಿಗೆ ಹೋಗಿ, ಏನೋ ಇದು ದೇವರು ಫುಟ್ ಪ್ರಿಂಟು ಇಲ್ಲಿ ಬಿಟ್ಟು ಹೋಗಿದ್ದಾನೆ, ಇದನ್ನ ಪೂಜೆ ಮಾಡಿದ್ರೆ ನಾನು ಪಾಸ್ ಆಗ್ತೀನಿ, ದೇವ್ರು ಏನು ಕೊಡ್ತಾನೆ? ಆರೋಗ್ಯ ಕೊಡ್ತಾನೆ, ಅದು ಕೊಡ್ತೇನೆ ಎಂಬ ಭಾವನದ 5-6 ಜನ ಹುಡುಗರು ಹೋಗಿ ಅಲ್ಲಿ ಮಾಡ್ತಿದ್ದೆ. ಈಗ ನನ್ನ ಪಾದಗಳು ಪೂಜೆ ಮಾಡಂತ ಹೇಳಿದ ಯೇಸು ಕ್ರಿಸ್ತನ, ಆತನ ಪಾದ ಹೆಜ್ಜೆ ಜಾಡನ್ನು ಬಿಟ್ಟು ಹೋಗಿರೋದು ಪೂಜೆ ಮಾಡ್ಲಿಕ್ಕಲ್ಲ. ನಾವು ಆ ಹೆಜ್ಜೆ ಜಾಡಲ್ಲಿ ನಮ್ಮ ಕಾಲನ್ನು ಇಟ್ಕೊಂಡು ಹೋದ್ರೆ ನಾವು ಆತನ ಸ್ವರೂಪ ಅಥವಾ ಆತನಂತೆ ಆಗಲು ಸಾಧ್ಯ. ಅರ್ಥ ಆಯ್ತು? ಆದ್ದರಿಂದ ಕ್ರಿಸ್ತನಂತ ಆಗಲು ನಾವು ಬಯಸ್ಬೇಕು. ಸೊ ಮೋರ್ ಓವರ್ ಕಂಡೀಷನ್ ಅಂದ್ರೆ ಎಲ್ಲಾ ವಿಷಯಗಳು, ಒಂದು ವಿಷಯ ಅಲ್ಲ. ಈಗ ನಾವು ಹೇಳ್ತೀವಿ, ಬ್ರದರ್ ನಾನು ಕ್ರಿಸ್ತನಂತೆ ಇದೆ, ನಮ್ಮನ್ನು ಯಾರಾದರೂ ಫಸ್ಟ್ ಟೈಮ್ ಮಾಡಿದ್ರು ಅನ್ಕೊಡ್ರಿ, ಬ್ರದರ್ ನೀವು ಕ್ರಿಸ್ತನ ಅನುಸರಿಸ್ತೀರಾ ಅಥವಾ ನೀವು ಕ್ರಿಸ್ತನಂತೆ ಇದೀರಾ, ಬದುಕ್ತಾ ಇದ್ರೆ? ಎಸ್ ಬ್ರದರ್, ನಾವು ಕ್ರಿಸ್ತನಂತೆ ಬದುಕ್ತಾ ಇದೀವಿ ಅಂತ ಹೇಳಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಯಾವ ವಿಷಯದಲ್ಲಿ ಅಂದ್ರೆ ಅವಾಗ ಏನ್ ಹೇಳ್ತೀರಾ? ಅವ್ರು ಹೇಳ್ತಾರೆ ಯಾವ್ದಾದ್ರು ಒಂದು ವಿಷಯ ಹೇಳಿ ಬ್ರದರ್ ಅಂದ್ರೆ, ಅವಾಗ ಏನ್ ಮಾಡ್ತಾರೆ? ಮುಖ ನೋಡ, ಯಾವ ವಿಷಯಪ್ಪ, ಏನು ಯಾವ ವಿಷಯದಲ್ಲಿ ಅಂತ, ಯಾವ ವಿಷಯ ಅನ್ನೋದು ನಾವು ಸ್ಟಡಿ ಮಾಡೋಣ. ಆದ್ರಿಂದ ಕ್ರಿಸ್ತನಂತೆ ಆಗೋದನ್ನೋದು ದೇವರ ಸಂಕಲ್ಪ, ಅದು ದೇವರ ಸಂಕಲ್ಪ. ದೇವರ ಈ ಸಭೆಗೆ ಅನ್ಯ ಜನರನ್ನ, ಎಫೆಸ ಬರೆದ ಪತ್ರಿಕೆ, ಅನ್ಯ ಜನರ ಯಹೂದ್ಯರನ್ನ ದೇವರು ಕ್ರೈಸ್ತರಾಗಿ ತನ್ನ ಮಕ್ಕಳಾಗಿ ಆರಿಸ್ಕೊಂಡಿದ್ದೇನೆ ಕ್ರಿಸ್ತ ಯೇಸುವಿನ ಮೂಲಕ. ಸೊ ಇಲ್ಲಿದ್ದುಕೊಂಡು ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಜೀವಮಾನವೆಲ್ಲ ಕ್ರಿಸ್ತನಂತೆ ಆಗಲು, ಕ್ರಿಸ್ತನಂತೆ ಬೆಳೆಯಲು ನಾವೇನ್ ಮಾಡ್ಬೇಕಂದ್ರೆ ಪ್ರಯತ್ನ ಮಾಡಬೇಕು. ಕ್ರಿಸ್ತನಂತೆ ಬೆಳೆಯಲು ಮನಸ್ಸು ಮಾಡದೇ ಇರೋರೇನಂದ್ರೆ ಅವರು ಹಸುಗೂಸುಗಳಂತ ಇರ್ತಾರೆ. ಅದು ಕೆಳಗಡೆ ಹೇಳ್ತಾನೆ 16 ವಚನದಲ್ಲಿ. ಅವ್ರು ಏನಂತ ಬದ್ರೆ ಇನ್ನು ಹಸುಗೂಸುಗಳಾಗಿರ್ತಾರೆ. ದುರ್ಬೋಧನೆ, ವಂಚಕರಿಂದ ಕೂಡಿದಂಥ ಬೋಧನೆ, ಅದೇನಾಗಲ್ಲ ಇದೇನಾಗಲ್ಲ, ಅವ್ರು ಇನ್ನೂ ಹಸುಗೂಸುಗಳಾಗೇ ಇರ್ತಾರೆ. ನೀವು ಆಗಿರಬಾರ್ದು. ನೀವು ದಿನೇ ದಿನೇ ಏನು ಮಾಡ್ಬೇಕಂತೆ? ಬೆಳಿಬೇಕು, ಎಲ್ಲಾ ವಿಷಯಗಳಲ್ಲಿ ಬೆಳಿಬೇಕು. ಅದು ಹೆಂಗ್ ಬೆಳಿಬೇಕಂದ್ರೆ ಕ್ರಿಸ್ತನಂತೆ ಆಗಲು ಬೆಳಿಬೇಕು.